ಬಿಜೆಪಿ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂತದ್ದು ಇವೆಲ್ಲನೂ ಕೂಡ ಈ ಬಾರಿ ಅಧಿವೇಶನದಲ್ಲಿ ನಡೆದಿದೆ. ನನಗೆ ಅನಿಸೋ ಪ್ರಕಾರ ಸಿದ್ದರಾಮಯ್ಯನವರು ವೀಲ್ ಚೇರ್ ಅಲ್ಲಿದ್ದಾರೆ. ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ. ಇನ್ನು ತೆವಳ್ತಾ ಇರುವಂತ ಸರ್ಕಾರ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಒಳಜಗಳ ಬೇಗುದಿ ಜ್ವಾಲಾಮುಖಿಯಂತೆ ಸ್ಫೋಟ ಆಗಿದೆ. ಕಾಂಗ್ರೆಸ್ಸಿನ ಮುಖವಾಡ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿದೆ. ವಿಧಾನಸೌಧದಲ್ಲಿ ಸರ್ಕಾರ ತನ್ನನ್ನ ತಾನು ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ಕಾನೂನಾತ್ಮಕವಾಗೂ ವೈಫಲ್ಯ ಆಗಿದೆ, ಜನಗಳ ಮುಂದೆನೂ ವೈಫಲ್ಯ ಆಗಿದೆ. ಹಿಂದೆ ಇವತ್ತೇನು ನಮ್ಮ 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಾಂಗ್ರೆಸ್ ಅವರ ಹೇಳಿಕೆಯನ್ನ ನೋಡಿದೆ ನಾನು. ಸಭಾಧ್ಯಕ್ಷರ ಪೀಠಕ್ಕಲ್ಲ ಆ ಡಯಾಸ್ಗೆ ಏರುವಂತದ್ದು ಎಷ್ಟು ಸರಿ ಅಂತ ಹಲವಾರು ಸಚಿವರು ಮಾಧ್ಯಮದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಸರಿ? ಡಯಾಸು ಚೇರ್ ಅಲ್ಲ ಡಯಾಸು ಹತ್ತೋದು ಎಷ್ಟು ಸರಿ? ಅದರಿಂದ ಸರಿಯಾದಂತ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಮಾನಗೇಡಿ ಕಾಂಗ್ರೆಸ್ ಅವರೇ ಸಭಾಪತಿ ಸ್ಥಾನದಲ್ಲಿ ಕೂತಿದ್ದಂತ ಧರ್ಮೇಗೌಡರನ್ನ ಆ ಚೇರಿಂದ ಎಳೆದು ಚೇರ್ ಮೇಲೆ ಕೂತ್ಕೊಂಡು ಅವ್ರನ್ನ ಒಡೆದು ಅವ್ರನ್ನ ಬಟ್ಟೆ ಎರೆದು ಅದಾದ್ಮೇಲೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅದು ಬೇರೆ ಪ್ರಶ್ನೆ. ಇಷ್ಟೆಲ್ಲ ಮಾಡಿ ನೀವು ಯಾವ ಮುಖ ಇಟ್ಕೊಂಡು ಬಿಜೆಪಿಯವರು ಧರಣಿ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ? ಹೇಳ್ತೀರಾ? ನಾವು ಪ್ರಮುಖವಾಗಿ ಸಂವಿಧಾನ ಬಾಹಿರವಾಗಿ 4% ರಿಸರ್ವೇಷನ್ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ರಚನೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ರು. ಹಲವಾರು ಅವತ್ತಿನ ಕೋಟ್ ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಮುಸ್ಲಿಂ ನಾಯಕರೇನಿದ್ರು, ನಂತರ ಪುಸ್ತಕ ಇದೆ, ತರ್ಸಪ್ಪ, ಅದು ಪುಸ್ತಕ ಇದೆ. ಆ ಸಂವಿಧಾನದ ಕರಡು ಸಮಿತಿಯ ಸದಸ್ಯರೇನಿದ್ದಾರೆ ಅಲ್ಲಿದ್ದಂತ ಮುಸಲ್ಮಾನರು ಹೇಳಿದ್ದಾರೆ, ಏನ್ ನಮ್ಮನ್ನ ದೂರ ಮಾಡಬೇಕು ಅಂತ ಹೇಳಿದ್ದೀರಾ? ಹಿಂದೂ ಮತ್ತು ಮುಸಲ್ಮಾನರನ್ನ ಬೇರೆ ಬೇರೆ ಮಾಡಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಮುಸಲ್ಮಾನಿನ ಅವತ್ತಿನ ನಾಯಕರು, ಆ ಸಭೆಯಲ್ಲಿದ್ದಂತ ನಾಯಕರು ಹೇಳಿದ್ದಾರೆ. ಅವತ್ತಿದ್ದಂತ ಮುಸಲ್ಮಾನರು ಹೆಂಗಿದ್ರು ಅನ್ನೋದು. ಅವತ್ತಿದ್ದ ಮುಸಲ್ಮಾನರು ಹೇಗಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನ ನಾನು ಕೊಡ್ತಾ ಇದ್ದೀನಿ. ತಜ್ಮುಲ್ಲಾ ಹುಸೇನ್, ಬಿಹಾರದವರು, ಮುಸ್ಲಿಂ, ಅವರು ಹೇಳಿದ್ದಾರೆ, ತಮ್ಮ ಕನ್ನಡಕವನ್ನ ಬದಲಾಯಿಸಿಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ. ಅಂದ್ರೆ ಮುಸ್ಲಿಮರ ಪರವಾಗಿ ಮಾತಾಡುತ್ತೇನೆ, ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಇರಕೂಡದು. ಪ್ರಪಂಚದ ಯಾವುದೇ ಪ್ರಜಾತಾಂತ್ರಿಕ ಅಭಿವೃದ್ಧಿ ದೇಶದಲ್ಲೂ ಕ್ಷೇತ್ರಗಳ ಮೀಸಲಾತಿ ಎಂಬುದೇ ಇಲ್ಲ. ಇಂಗ್ಲೆಂಡಿನ ನೋಡಿ ಆ ಥರದ್ದೆಲ್ಲ ಹೇಳಿದ್ದಾರೆ. ನಮಗೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಬೇಕಿಲ್ಲ, ನಮಗೆ ಮುಸ್ಲಿಮರು ಯಾವುದೇ ರಿಯಾಯಿತಿ ಬೇಕಿಲ್ಲ, ನಮಗೆ ಮುಸ್ಲಿಮರಿಗೆ ಯಾವುದೇ ಸುರಕ್ಷತೆ ಬೇಕಿಲ್ಲ, ನಾವು ದುರ್ಬಲರಲ್ಲ. ಈ ರಿಯಾಯಿತಿ ನಮಗೆ ಒಳ್ಳೆಯದರ ಬದಲು ಕೆಡುಕನ್ನೇ ಮಾಡುತ್ತದೆ. ಇದು ಅವತ್ತಿನ ಸಮಿತಿಯಲ್ಲಿದ್ದಂತ ತಾಜ್ ಮಹಲ್ ಹುಸೇನ್ ಬಿಹಾರದವರವರು ಅವರು ಹೇಳಿರುವಂಥದ್ದು. ಅಂದ್ರೆ ಇವತ್ತು ಕಾಂಗ್ರೆಸ್ ಅವರು ಯಾಕೆ ಹೊರಟಿದ್ದಾರೆ ಅಂದ್ರೆ
ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಪಾಲಿಟಿಕ್ಸ್ ಬಿಟ್ರೆ ಇದರಲ್ಲಿ ಏನೂ ಇಲ್ಲ, ತಿರುಳು ಇಲ್ಲ ಇದರಲ್ಲಿ. ಒಂದು ರೀತಿ ಹಿಂದೂ ಮತ್ತು ಮುಸಲ್ಮಾನರನ್ನ ಒಡೆಯುವಂತ ಇವರ ಡಿಎನ್ಎಲ್ಲೇ ಏನ್ ಬಂದ್ಬಿಟ್ಟಿದೆಯಲ್ಲ. ಯಾಕಂದ್ರೆ ಇವರು ಬ್ರಿಟಿಷರ ಪಳೆಯೋಳಿಕೆ, ಇವರು ಕಾಂಗ್ರೆಸ್ ಅವರು. ಯಾಕಂದ್ರೆ ಕಾಂಗ್ರೆಸ್ಸಿನ ಪಾರ್ಟಿಯನ್ನ ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು. ಅವ್ರ ಸೇಫ್ಟಿಗೆ ಮಾಡಿದ್ರು, ಹಿಂದೂ ಮುಸ್ಲಿಂಗಳನ್ನ ಒಡೆದ್ರು. ಅವರು ಬಿಟ್ಟು ಹೋಗುವಾಗ ಆ ಪೇಟೆಂಟ್, ಬ್ರಿಟಿಷರು ಆ ಪೇಟೆಂಟ್ ಏನಿತ್ತು ಅದನ್ನ ಕಾಂಗ್ರೆಸ್ ಅವರಿಗೆ ಕೊಟ್ಟು ಹೋದ್ರು. ಕಾಂಗ್ರೆಸ್ ಅವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಒಡೆದ ಆಳುವ ಒಂದು ನೀತಿ ಏನಿದೆ ಅದನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಮೀಸಲಾತಿ ಎಂಬ ಒಂದು ಭೂತವನ್ನ ರಾಜ್ಯದ ಹಿಂದೂಗಳ ಮೇಲೆ ಏರ್ತಾ ಇದ್ದಾರೆ. ಅಂದ್ರೆ ಈಗ ಯಾವ್ದನ್ನ ಕಸಿತಾ ಇದ್ದಾರೆ? ಹಿಂದೂಗಳ ಮೀಸಲಾತಿಯ, ಹಿಂದೂಗಳಿದ್ದಂತ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದ್ದಾರೆ. ಈಗ ಹಿಂದೂಗಳಿಗೆ ಏನೋ ಕಾಂಟ್ರಾಕ್ಟ್ ಅಲ್ಲಿ ಈಗ 4% ಕಟ್. ಈಗ ಇದೇನೋ ಹಲಾಲ್ ಕಟ್ ಅಂತಾರಲ್ಲ, ಹಲಾಲ್ ಕಟ್, ಹಂಗ ಹಲಾಲ್ ಕಟ್ 4% ಹಲಾಲ್ ಕಟ್ ಅನ್ನ ಇವತ್ತು ಹಲಾಲ್ ಕಟ್ ಮಾಡಿದ್ದಾರೆ. ಹಲಾಲ್ ಕಟ್ 4%. ಈಗಾಗಲೇ ನೀವು ಕೆಲವು ಕಡೆ ಅಂತೂ ಮಂಗಳೂರಲ್ಲಿ ಮೋರ್ ದನ್ 50% ಮುಸಲ್ಮಾನರು ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ. ಮೋರ್ ದನ್ 50%. ಎಂದಾದರೂ ಚರ್ಚೆ ಬಂದಿತ್ತಾ ಇದು? ನಾನು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದಾಗ ಅವರೇ ಹೇಳಿದ್ರು ಮೋರ್ ದನ್ 50% ಇದ್ದಾರೆ ಅಂತ. ನಮ್ಮ ಎಂಎಲ್ಎಗಳು ಯಾರ್ಯಾರು ಇದ್ದಾರೆ ಅಲ್ಲೂ ಕೂಡ ಮುಸ್ಲಿಮಾನರು ಕೆಲಸ ಮಾಡ್ತಾರೆ, ಏನು ಸಮಸ್ಯೆನೇ ಆಗಿರಲಿಲ್ಲ. ಅಂದ್ರೆ ಹಿಂದೂಗಳು ನಮ್ಗೆ ಅವ್ರಿಗೇನೋ ಅನ್ಸ್ಬಿಟ್ಟಿದೆ, ಇನ್ ಮುಂದೆ ಬರ್ತಾ ಬರ್ತಾ ಹಿಂದೂಗಳು ಯಾರು ವೋಟ್ ಮಾಡಲ್ಲ. ಯಾಕೆಂದ್ರೆ ವಿಧಾನಸಭೆಯಲ್ಲೇ ನೋಡಿದೆ, ಕಾಂಗ್ರೆಸ್ ಅವರು ಒಂದು 5-6 ಜನ ಹಿಂದೆ ಎದ್ದು ನಿಂತ್ಕೊಂಡು ನಾನು ಹಿಂದೂ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನಾನು ಹಿಂದೂ ಅಂತ. ಅಂದ್ರೆ ಅವ್ರಿಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ, ಅವ್ರಿಗೆ ಆ ನಂಬಿಕೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ. ಜನ ನಂಬ್ತಾ ಇಲ್ಲ ಅವ್ರನ್ನ. ಆ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ನೀವು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ, ನಡ್ಡಾ ಅವರು. ನಾನು ಮೊನ್ನೆ ಪಾರ್ಲಿಮೆಂಟ್ ಇಲ್ಲಿ ಬಂದಿದ್ರು, ಬೆಂಗಳೂರಿಗೆ ಬಂದಾಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರು ರಿಸೀವ್ ಮಾಡಕ್ ಹೋದಾಗ ನಾನು ವಿಧಾನಸಭೆಯಲ್ಲಿ ನಡೆದ ಘಟನೆಗಳನ್ನು ಹೇಳಿದೆ, 4% ರಿಸರ್ವೇಷನ್ ಹೇಳಿದೆ. ನಾನು ಕ್ಲೀನ್ ಆಗಿ ಹೇಳಿದ್ದಾರೆ ನೋಡಿ, ಸಂವಿಧಾನದ ಕನ್ನಡದ ಇದರಲ್ಲಿ ಸಂವಿಧಾನ ರಚನಾ ಚರ್ಚೆಗಳು, ನಡವಳಿಕೆಗಳು, ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ತರ ಯಾವುದೇ ಕೊಡಬಾರದು ಅಂತ ಮುಸಲ್ಮಾನರು ಹೇಳಿರೋದು. ಕೊಡೋದ್ರಿಂದ ಭೇದ ಭಾವ ಬರುತ್ತೆ, ನಮ್ಮ ಮಧ್ಯೆ ಒಡಕನ್ನಾಗ್ತೀರಾ ಅಂತ ಅವರು ಆ ಮುಸಲ್ಮಾನ್ ಸದಸ್ಯರು ಹೇಳಿರೋದು. ಇದನ್ನ ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಇದು ಮಾಡಿದ್ದಾರೆ. ಕೊಟ್ಬಿಡ್ತೀನಿ, ತಗೊಂಡು ನಿಮ್ಗೆ ಕೊಡ್ತೀನಿ. ಕನ್ನಡದಲ್ಲೇ ಇದೆ, ಕೊಡ್ತೀನಿ. ಖಂಡಿತವಾಗಿಯೂ ಅಂಬೇಡ್ಕರ್ ಅವರು ಈ ಮುಸ್ಲಿಮರ ಮೀಸಲಾತಿ ಅಂದ್ರೆ ಧರ್ಮಾಂತ ವಿರೋಧ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬರ್ತಿರಲ್ಲ. ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅದನ್ನ ಹೇಳಿ. ಧರ್ಮಾಧಾರಿತವಾಗಿ ರಿಸರ್ವೇಷನ್ ಅನ್ನ ಕೊಡಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ. ನೀವು ಮಾತತ್ರ ಅಂಬೇಡ್ಕರ್ ಅನ್ನೋ ಹೇಳುವಂತವ್ರು ಇದಕ್ಕೆ ಯಾಕೆ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ? ಮರ್ತು ಬಿಡೋಣ, ಅಂಬೇಡ್ಕರ್ ಸೋಲ್ಸಿದ್ ನೀವೇ. ಅಂಬೇಡ್ಕರ್ ಸಂವಿಧಾನದ ಕರಡು ರಚನೆಯಲ್ಲಿ ಬರಬಾರದು ಅಂತ ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡಿದ್ದು ನೀವೇ. ಅವ್ರನ್ನ ಮಂತ್ರಿಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ. ಅದು ಬಿಟ್ಬಿಡೋಣ. ಈಗ ಸಂವಿಧಾನ ಹಿಡ್ಕೊಂಡು ಹೊರಟಿದ್ದೀರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರಿ ವಿಧಾನಸಭೆ ಒಳಗಡೆ. ನಾವು ಹೋರಾಟ ಮಾಡಿದ್ದು ರಿಸರ್ವೇಷನ್ ಬಗ್ಗೆ ಮತ್ತು ಮಂತ್ರಿ ಅಂಗಲಾಚಿ ನನ್ನನ್ನ ಕಾಪಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದು. ಇದರಲ್ಲಿ ತಪ್ಪೇನಿದೆ? ನಾವು ಬಿಜೆಪಿಗೋಸ್ಕರ ಏನಾನ ಹೋರಾಟ ಮಾಡಿದ್ರ? ಯಾವುದಾದ್ರೂ ನಮ್ಮ ಶಾಸಕರ ಹಕ್ಕು ಬಗ್ಗೆ ಏನಾದರೂ ನಾವು ಸ್ಪೀಕರ್ ಪೀಠಕ್ಕೆ ಮೇಲೆ ಎತ್ತಿದ್ರ? ಇಲ್ಲ. ಎರಡೂ ಕೂಡ
ಈ ರಿಸರ್ವೇಶನ್ ಸಂವಿಧಾನ ವಿರೋಧಿ, ಅದಕ್ಕೋಸ್ಕರ ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಹೋರಾಟ ಮಾಡಿದ್ದು. ಇದರಲ್ಲಿ ತಪ್ಪೇನಿದೆ? ಆ ವಿಚಾರನ ಇಟ್ಕೊಂಡು ನೀವು ನಮ್ಮ 18 ಶಾಸಕರನ್ನ ಗೌರವ ಅಂತ ಹೆಮ್ಮೆ ಇದೆ ನನಗೆ. ಆ ಶಾಸಕರ ಬಗ್ಗೆ ಹೆಮ್ಮೆ ಇದೆ, ಗೌರವ ಇದೆ. ಇನ್ನಷ್ಟು ಅವ್ರ ಬಗ್ಗೆ ನನಗೆ ಗೌರವ ಹೆಚ್ಚಾಗಿದೆ. ನನಗೆ ಈ ತರ ಏಕಾಏಕಿ ಸ್ಪೀಕರ್ ಅವರು ಕಾಂಗ್ರೆಸ್ಸಿನ ಚಿತಾವಣಿ ಸಸ್ಪೆಂಡ್ ಮಾಡಿರುವಂತದ್ದು ಕಾನೂನಿಗೆ ವಿರುದ್ಧ ಇದೆ. ನಾನೆಲ್ಲ ಹಿಂದೆ ಇದ್ದಂತ ಸ್ಪೀಕರ್ ಜೊತೆನೂ ನಾನು ಮಾತಾಡಿದ್ದೀನಿ. ಅವರೆಲ್ಲರೂ ಹೇಳಿದ್ರು ಯಾರು ಕೂಡ ಈ ತರದ ಕೆಲಸವನ್ನ ಮಾಡಿಲ್ಲ. ಯಾವುದೇ ಸ್ಪೀಕರ್, ಕಾಂಗ್ರೆಸ್ ಅವರೇ ಕೆಲವು ಉದಾಹರಣೆ ಕೊಟ್ಟರು. ಯಾರು ಕೂಡ, ನಾನು ಕಾಗೇರಿ ಅವ್ನು ಕೇಳಿದೆ, ನೀವೇನೋ 1 ವರ್ಷ ಸಸ್ಪೆಂಡ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರಂತ. ನಾನು ಸಸ್ಪೆಂಡ್ ಮಾಡೇ ಇಲ್ಲ, ಒಂದೇ ವಾರ ನಾನು ಅತಿ ಹೆಚ್ಚು ಮಾಡಿರೋದು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಶಾಸಕರನ್ನ ಹೊರಗಿಟ್ಟು ನೀವು ಅಧಿವೇಶನ ನಡೆಸಬೇಕು ಅಂತ ಇದ್ದೀರಾ? ಇದ್ರ ಬಗ್ಗೆ ನಾನು ಈಗ ಸ್ಪೀಕರ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹಬ್ಬ ಮುಗಿದ ಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅಂತಾನು ಹೇಳಿದ್ದಾರೆ. ನಾವು ತೆಗಿಲಿಲ್ಲ ಅಂದ್ರೆ ನಮ್ಮ ಹೋರಾಟ ಇನ್ನಷ್ಟು ದೊಡ್ಡ ಹೋರಾಟವನ್ನು ನಾವು ಕೈಗೊಳ್ಳೋರಿದ್ದೀವಿ. ಈ ಎಚ್ಚರಿಕೆಯನ್ನು ನಾನು ಕಾಂಗ್ರೆಸ್ ಅವರಿಗೆ ಕೊಡ್ತಾ ಇದ್ದೀನಿ. ಅದೇ ಹಾಗೆ ಅಧಿವೇಶನ ನಡೆಸ್ತಿರೋ ನಾವು ನೋಡೋಣ. ನಾವು ಜನರ ಪರವಾಗಿ ಹೋರಾಟ ಮಾಡಿರೋದು. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ಬಿಜೆಪಿ ಆಗಲಿ ಇಂಡಿವಿಜುವಲ್ ಯಾವುದೇ ಇಲ್ಲ. ಇನ್ನು ಪ್ರಮುಖವಾಗಿ ಈ ಸದನದಲ್ಲಿ ನಾವು ಈ ಸರ್ಕಾರ ದಿವಾಳಿ ಆಗಿದೆ, ಈ ಗ್ಯಾರಂಟಿ ಯೋಜನೆಯನ್ನ ನೀವು ಮಾಡಿ, ನಾವೇನು ವಿರೋಧ ಮಾಡಲ್ಲ. 5 ಅಲ್ಲ 10 ಮಾಡಿ, ನಮ್ದೇನು ವಿರೋಧ ಇಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಅದನ್ನ ಡಿಬಿಟಿ ಮುಖಾಂತರ ಹೋಗೋದು ಅಲ್ವಾ? ಡಿಬಿಟಿ ಮುಖಾಂತರ ಹೋಗೋದು. 2000 ಡಿಬಿಟಿ ಹೋಗ್ತೈತೆ. ಇನ್ನ ಕರೆಂಟು ಅದು ಹಾಗೆ ಡೈರೆಕ್ಟ್ ಆಗಿ ಹೋಗ್ತೈತೆ. ಯುವಕರಿಗೆ ಭತ್ಯ, ಯುವ ನಿಧಿ ಅದು ಡೈರೆಕ್ಟ್ ಆಗಿ ಹೋಗ್ತೈತೆ. ಇಲ್ಯಾಕೆ ಕಾಂಗ್ರೆಸ್ ಅವ್ರ ಪೂಜಾರಿಗಳು ಬೇಕಿಲ್ಲಿ? ಈ ಡೋಂಗಿ ಪೂಜಾರಿಗಳು, ಇಲ್ಲಿ ಕಾಂಗ್ರೆಸ್ಸಿನ ಡೋಂಗಿ ಪೂಜಾರಿಗಳು ಯಾಕೆ ಬೇಕು ಇಲ್ಲಿ? ಅವರಿಗೆ ಸುಮಾರು 60 ಕೋಟಿ ವೆಚ್ಚ ಆಗ್ತೈತೆ ಡೈರೆಕ್ಟ್ ಆಗಿ ಸಂಬಳ ಮುಖಾಂತರ. ಇನ್ನು 60 ಕೋಟಿ ಅವರ ಆಫೀಸ್ಗಳು ಮೇಂಟೆನೆನ್ಸ್, ಅವರಿಗೆ ಸುಣ್ಣ ಬಣ್ಣ ಎಲ್ಲ ಹೊಡೆಯೋದು, ಅದಕ್ಕೆ ಖರ್ಚಾಗ್ತೈತೆ. ಒಟ್ಟು 120 ಕೋಟಿ ಆಯಿತು. ಆಮೇಲೆ ಎಲ್ಲ ಇಲಾಖೆಯಲ್ಲೂ ಅಧಿಕಾರಿಗಳು, ಯಾವುದೇ ಇಲಾಖೆಯಲ್ಲಿ 60% ಮೇಲೆ ಇಲ್ಲೇ ಇಲ್ಲ ಅಧಿಕಾರಿಗಳು, ಯಾವುದೇ ಇಲಾಖೆಯಲ್ಲೂ ಇಲ್ಲ. ಕೆಲವು ಇಲಾಖೆಯಲ್ಲಿ ಅನಿಮಲ್ ಹಸ್ಬೆಂಡ್ರಿ, ಸೆರಿಕಲ್ಚರ್ ಅಲ್ಲಿ 20% ಇದ್ದಾರೆ, 80% ಖಾಲಿ ಇದೆ. ಈಗ ಇವರೆಲ್ಲರೂ ಮೀಟಿಂಗ್ಗಳು ತಗೊಳಕ್ ಶುರು ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಹೋಗಿ ಅವರ ಮನೆ ಬಾಗಿಲಲ್ಲಿ ನಿಂತ್ಕೊಬೇಕು. ಮಾಡಕ್ಕೆ ಈಗಲೇ ರಾಶಿಗಟ್ಟಲೆ ಕೆಲಸ ಇದೆ. ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಕೆಟ್ ನಿಂತು ಹೋಗಿರೋ ಸರ್ಕಾರ ಇದು, ಕುಲಗೆಟ್ಟು ಹೋಗಿರೋ ಸರ್ಕಾರ. ಇನ್ನು ಅಧಿಕಾರಿಗಳೆಲ್ಲ ಇವ್ರ ಮನೆ ಬಾಗಿಲಿಗೆ ಹೋದ್ರೆ ಕೆಲಸ ಮಾಡೋರು ಯಾರು? ಆ ದೃಷ್ಟಿಯಿಂದ ಇದನ್ನ ನಾವು ಸದನದಲ್ಲಿ ಹೋರಾಟ ಮಾಡಿದಿರಿ. ಇದರಿಂದ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ಅವರೇನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಪೇಯರ್ಸ್, ನಮ್ಮನೆ ರಸ್ತೆ ಸರಿ ಹೋಗ್ಲಿ, ನಮಗೆ ಕುಡಿಯಕ್ಕೆ ನೀರು ಸರಿ ಬರಲಿ, ನಮ್ಗೆ ಆಸ್ಪತ್ರೆ ಮೆಡಿಸಿನ್ಗಳು ಸಿಗಲಿ ಅಂತೇಳಿ ಜನ ಟ್ಯಾಕ್ಸ್ ಕಟ್ಟೋದು. ಆದರೆ ಇವರು ಆಸ್ಪತ್ರೆಗೆ ಮೆಡಿಸನ್ನೂ ಇಲ್ಲ, ಆಸ್ಪತ್ರೆ ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಡಬಲ್ ತ್ರಿಬಲ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ರು ಫ್ರೀ ಆಗಿ ಹೋಗ್ಬೋದು ಅಂತ. ಈ ಸರ್ಕಾರಿ ಆಸ್ಪತ್ರೆ ಹೆಜ್ಜೆ ಇಕ್ಬೇಕಾದ್ರೆ ಅಲ್ಲಿ ಕೌಂಟ್ ಇಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಒಳಗಡೆ ಬನ್ನಿ. ಸರ್ಕಾರಿ ಆಸ್ಪತ್ರೆಗಳು ಈಗ ದುಡ್ಡು ಕೊಟ್ಟು ಒಳಗಡೆ ಬನ್ನಿ. ಹೇಗೆ ಪ್ರೈವೇಟ್ ಅವರು ಇದೆಯಲ್ಲ, ಮೊದಲು ಹೋಗಿ ರಿಸೆಪ್ಷನ್ ಅಲ್ಲಿ ಬರ್ಸ್ಬೇಕು, ಆಮೇಲೆ ನೀವು ಅಡ್ವಾನ್ಸ್ ದುಡ್ಡು ಕಟ್ಟಬೇಕು, ಆಮೇಲೆ ಒಳಗಡೆ ಹೋಗ್ಬೇಕು. ಈಗ ಪ್ರೈವೇಟ್ ಆಸ್ಪತ್ರೆಗೂ ಸರ್ಕಾರಿ ಆಸ್ಪತ್ರೆಗೂ ಏನು ವ್ಯತ್ಯಾಸ? ನಾನು ಹೋಗಿದ್ದೆ ಜಯನಗರ ಆಸ್ಪತ್ರೆ,
ಪ್ರಾರಂಭದಲ್ಲೇ ಕೌಂಟರ್ ಇಟ್ಬಿಟ್ಟವ್ರು. ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡಬೇಕು, ಅಲ್ಲಿ ದುಡ್ಡು ಕಟ್ಟಬೇಕು, 30 ರೂಪಾಯಿ ದುಡ್ಡು ಕಟ್ಟಬೇಕು. ಯಾರೋ ಬಡವ ಅವನು, ಗತಿ ಇಲ್ದೋನು ಅಂತ ಇಟ್ಕೊಳ್ಳಿ, ಅವನ ಹತ್ರ 30 ರೂಪಾಯಿ ಇಲ್ಲ ಅಂದ್ರೆ ಅವನ ಒಳಗೋ ಅಡ್ಮಿಷನ್ನೇ ಇಲ್ಲ ಅವನಿಗೆ, ಅಡ್ಮಿಷನ್ನೇ ಇಲ್ಲ ಅವನಿಗೆ. ಬಡವರಿಗೆ ಫ್ರೀ ಅಂತೀರ, ಎಕ್ಸ್ರೇ ರೇಟು 200, 300, ಬ್ಲಡ್ ಟೆಸ್ಟ್ ರಿಪೋರ್ಟ್ಗೆ 400, 500 ರೂಪಾಯಿ. ಅಂದ್ರೆ ಬಡವ ಹೆಂಗೆ ಸಲೀಸಾಗಿ ಹೋಗ್ತಾನೆ ಒಳಕ್ಕೆ? ಆ ಪರಿಸ್ಥಿತಿಯನ್ನ ಇವತ್ತು ನೀವು ತಂದಿದ್ದೀರಾ. ನಿಮ್ ಗ್ಯಾರಂಟಿಯ ಈ ಕಾಂಗ್ರೆಸ್ಸಿನ ಪುಡಾರಿಗಳನ್ನೇ ನೇಮಕೊಂಡೆ, ಅದರಿಂದ ರಾಜ್ಯದ ಬಕ್ಕೆ ಅಂದಾಜು ಒಂದು 150 ಕೋಟಿ ಲಾಸ್ ಆಗ್ತಾ ಇದೆ. 150 ಕೋಟಿ ಅಂದ್ರೆ ಇವರು ಯುವ ನಿಧಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೋ ಆಲ್ಮೋಸ್ಟ್ ಆಲ್ ಅಷ್ಟೇ ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಇದರಿಂದ ಇನ್ನೊಂದು ಸ್ಕೀಮ್ ಮಾಡ್ಬೇಕು. ಇವ್ರದ್ದೇನ್ ಕೆಲಸ ಏನೂ ಇಲ್ಲ, ಎಲ್ಲ ಡಿಬಿಟಿ ಮುಖಾಂತರ ಹೋಗ್ತೈತೆ, ಅವ್ರ ಮನೆಗಳಿಗೆ ಹೊರಟೋಗ್ತೈತೆ. ಇವ್ರದ್ದೇನು ಏನೂ ಇಲ್ಲ ಕೆಲಸ. ಎಲ್ಲ ಕಡೆ ರೇಟ್ ಫಿಕ್ಸ್ ಮಾಡೋ ಕೆಲಸ ಇದೆ. ರೇಷನ್ ಅಂಗಡಿಗಳಿಗೆ ರೇಟು ಮಂತ್ಲಿ ಇಷ್ಟು ಕೊಡಿ, ವರ್ಷಕ್ಕೆ ಇಷ್ಟು ಕೊಡಿ, ನಮ್ಮನೆಗೆ ಇಷ್ಟು ಮೂಟೆ ಅಕ್ಕಿ ಕಳಿಸು, ಇಷ್ಟು ಮೂಟೆ ಸಕ್ಕರೆ ಕಳಿಸು, ಫಂಕ್ಷನ್ ಇದೆ ಇಷ್ಟು ದುಡ್ಡು ಕಳಿಸು. ಇಷ್ಟಕ್ಕೋಸ್ಕರ ಇವ್ರನ್ನ ಏಜೆಂಟ್ಗಳಾಗಿ ಕಾಂಗ್ರೆಸ್ ಅವರು ನೇಮಕ ಮಾಡಿದ್ದಾರೆ. ಇದನ್ನ ಹೋರಾಟ ಮಾಡೋ ಮುಖಾಂತರ ನಾವು ಮಾಡಿದಿರಿ. ಇನ್ನು ಕೆಪಿಎಸ್ಸಿ ಬಗ್ಗೆ ಬಹಳ ಸುದೀರ್ಘವಾಗಿ ನಾನು ಮಾತಾಡಿದ್ದೀನಿ. ಕೆಪಿಎಸ್ಸಿಯ ಅಕ್ರಮಗಳೇನಿದೆ, ಹರಾಜ್ 2 ಕೋಟಿ ಎಸಿಗಳಿಗೆ, 1 ಕೋಟಿ ತಹಸೀಲ್ದಾರ್ಗಳಿಗೆ, ಡಿವೈಎಸ್ಪಿಗೆ 1 ಕೋಟಿ, ಇದೆಲ್ಲ ಸದನದಲ್ಲೇ ನಾನು ತೋರಿಸಿದ್ದೀನಿ. ಎಲ್ಲ ದಾಖಲೆಗಳು ಕೊಟ್ಟೆ. ಬಹಳ ಜನ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲಿ ಬಹಳ ವಿರೋಧ ಮಾಡಿದ್ರು, ದಾಖಲೆ ಕೊಡು ಅಂತ. ನಾನು ಪೊಲೀಸ್ ಸ್ಟೇಷನ್ 2 FIR ಕೊಟ್ಟೆ. ಹಂಗಾರೆ ಪೊಲೀಸರು FIR ಮಾಡ್ಬಿಟ್ರೆ ನಿಜಾನ ಅಂತ ಹೇಳಿದೆ. ಪೊಲೀಸರು FIR ಅಲ್ಲ, ಹೋಗಿ ಲಾಡ್ಜ್ಗಳ ಮೇಲೆ ರೈಡ್ ಮಾಡಿದಾಗ ಸಿಕ್ಕಿರುವಂತ ದಾಖಲೆಗಳು, ಪೊಲೀಸರು ರೈಡ್ ಮಾಡಿದಾಗ ಸಿಕ್ಕಿರೋ ದಾಖಲೆಗಳು, ಹೇಳಿಕೆಗಳು ಅಂತ ತೋರಿಸಿದಾಗ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗ್ರು. ಮತ್ತೆ ಕೆಪಿಎಸ್ಸಿಯವರೇ ತನಿಖೆಗೆ, ಫೋರೆನ್ಸಿಕ್ ತನಿಖೆಗೆ ಕೊಟ್ಟಾಗ, ಫೋರೆನ್ಸಿಕ್ ತನಿಖೆಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದರಲ್ಲಿ ಕೆಪಿಎಸ್ಸಿಯವರ ಸಹಾಯ ಇಲ್ಲದೆ ಇಷ್ಟೊಂದು ಅವ್ಯವಹಾರ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ರಿಪೋರ್ಟ್ ಅಲ್ಲೇ ಕೊಟ್ಟಿದ್ದಾರೆ. 700 ಪೇಜ್ ರಿಪೋರ್ಟ್. ಮತ್ತೆ ಇದನ್ನ COD ತನಿಖೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವರು? ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಇದನ್ನ ಸುಮಾರು 2 ಗಂಟೆಗಳ ಕಾಲ ನಾನು ಸವಿಸ್ತಾರವಾಗಿ ಮಾತಾಡಿದ್ದೀನಿ. ಅದರ ಪ್ರತಿಫಲವಾಗಿ, ನಮ್ಮ ಹೋರಾಟದ ಪ್ರತಿಫಲವಾಗಿ ಕೆಪಿಎಸ್ಸಿಯ ಮೂಗುದಾರ ಹಾಕುವಂತ ಒಂದು ವಿಧೇಯಕನೇ ತಂದ್ರು. ಇದೇ ಅಧಿವೇಶನದಲ್ಲೇ ತಂದ್ರು. ಅಷ್ಟು ಫಾಸ್ಟ್ ಆಗಿ ತಂದಿದ್ದಾರೆ. ಅಂದ್ರೆ ನಮ್ಮ ಹೋರಾಟದ ಫಲ ಒಂದು ಬದಲಾವಣೆಯ ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ ಇವತ್ತು ಕೆಪಿಎಸ್ಸಿಯಲ್ಲಿ. ಅಂದ್ರೆ ಸ್ವತಃ ಸಿದ್ದರಾಮಯ್ಯನವರೇ, ವಿರೋಧ ಪಕ್ಷದ ನಾಯಕರು ಏನು ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಅಧಿವೇಶನದಲ್ಲೇ ಹೇಳಿದ್ದಾರೆ, ಆನ್ ದಿ ಫ್ಲೋರ್. ಮತ್ತೆ ಅಲ್ಲಿ ಅಕ್ರಮ ಆಗಿರೋದು, ಕನ್ನಡ ಅನುವಾದಗಳ ಅಕ್ರಮ ಆಗಿರೋದನ್ನು ಕೂಡ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ, ಸಮಗ್ರವಾಗಿ ಇದರ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಇವತ್ತು ಕನ್ನಡ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸುಮಾರು 2,30,000 ಅವರ ಪರವಾಗಿ ನಾವು ಧ್ವನಿ ಎತ್ತಿದ್ದೀರಿ. ಇವತ್ತು ನಮ್ಮ ಹೋರಾಟದ ಫಲವಾಗಿ ಕೆಪಿಎಸ್ಸಿಗೆ ಒಂದು ಬದಲಾವಣೆಯ ಇದು ಮಾಡಿದ್ದಾರೆ. ಮತ್ತು ಕೆಪಿಎಸ್ಸಿಯಲ್ಲಿ ನಾನು 16 ಜನ ಇದ್ದಾರೆ ಅಂತ ಹೇಳಿದೆ, ಬೇರೆ ಬೇರೆ ರಾಜ್ಯಗಳು ಎಷ್ಟೆಷ್ಟಿದ್ದಾರೆ ಅಂತಾನೂ ಹೇಳಿದೆ. ಅದಕ್ಕೂ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಇದನ್ನ ಕಡಿಮೆ ಮಾಡ್ತೀರಿ, ಅದನ್ನು 6ಕ್ಕೆ ತರ್ತೀನಿ ಅಂತ ಆ ಬಿಲ್ಲಲ್ಲೂ ಕೂಡ ಹೇಳಿದ್ದಾರೆ. ಅಂದ್ರೆ ಇವೆರಡೂ ಬದಲಾವಣೆ ನಮ್ಮ ಹೋರಾಟದಿಂದ, ಕೆಪಿಎಸ್ಸಿಯ ಹೋರಾಟದಿಂದ ಆಗಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಅದನ್ನ ಹೋರಾಟ ಮಾಡಿದಿರಿ. ಇನ್ನು SCP, STP ಈ ದಲಿತರ ಹಣ ಏನಿದೆ, SC ST ಹಣ ಏನೇ, ಇದರ ದುರುಪಯೋಗದ ಬಗ್ಗೆನೂ ಕೂಡ ನಾನು ದಾಖಲೆಗಳನ್ನು ಕೊಟ್ಟಿದ್ದೀನಿ. ಅವರು ಬಜೆಟ್ ಅಲ್ಲಿ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹೇಳಿಸ್ತರು. ರಾಜ್ಯಪಾಲರ ಕೈಲಿ ಆ ಸುಳ್ಳುಗಳಿಗೆ ನಾವು ಈ SC ST ಹಣ ಹೇಗೆ
SCP ಮತ್ತು TSP ಹಣ ಹೇಗೆ ದುರುಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಮತ್ತೆ ಇವರು ಕೇಂದ್ರ ಸರ್ಕಾರದ ಇವತ್ತಿಂದಲ್ಲ 1975ನೇ ಇಸ್ವಿಯಲ್ಲೇ ಈ ತಾರತಮ್ಯ, ಅವತ್ತಿನ ಸರ್ಕಾರ ಇಂದಿರಾ ಗಾಂಧಿಯವರು ಅವತ್ತು ಪ್ರಧಾನಮಂತ್ರಿಗಳಾಗಿದ್ದರು ಹಿಂದೆ, ಅವಾಗ ಈ ತಾರತಮ್ಯ ಆಗ್ತಾ ಇದೆ ಅಂತ ಸಮಿತಿ ನೇಮಕ ಮಾಡಿದಾಗ ಸಮಿತಿಯಲ್ಲಿ ಹೇಳಿದ್ದಾರೆ ಮೇಲ್ವರ್ಗದ್ದಕ್ಕೂ ಮತ್ತು SC/ST ಜನಾಂಗ 10 ವರ್ಷ ಡಿಫರೆನ್ಸ್ ಇದೆ. ಈ 10 ವರ್ಷನ ನಾವು ಮೇಕಪ್ ಮಾಡಬೇಕು. ಅದಕ್ಕೋಸ್ಕರ ದಲಿತರಿಗೆ ಹೆಚ್ಚು ಹಣ, ಅವರ ಪರ್ಸೆಂಟೇಜ್ ಮೇಲೆ ಹಣವನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಅದರ ಪ್ರಕಾರ ಇಂದಿರಾ ಗಾಂಧಿಯವರು ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದರು. ಅದನ್ನು ಮಹಾರಾಷ್ಟ್ರದವರು ಫಾಲೋ ಮಾಡಿದ್ದಾರೆ, ಉತ್ತರ ಪ್ರದೇಶದವರು ಫಾಲೋ ಮಾಡಿದ್ದಾರೆ. ನಮ್ಮ ಕರ್ನಾಟಕದವರು ಮಾತಾಡ್ತಾರೆ ಸಂವಿಧಾನ ಅಂಬೇಡ್ಕರ್ ಪುಸ್ತಕ ಹಿಡ್ಕೊಂಡು ಬಂದಿದ್ದಾರೆ ಹೊರತು ಇವರೇನು ಫಾಲೋ ಮಾಡಲೇ ಇಲ್ಲ. ಆ ಅಂತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವರ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಆಗ್ತಾ ಇದೆ, ಅವರ ಜೀವನದ ಸ್ಟೈಲಲ್ಲಿ ಜಾಸ್ತಿ ಆಗ್ತಾ ಇದೆ, ಅವರ ಲಿಂಗಾನುಪಾತ ಮೇಲ್ ಮತ್ತು ಫಿಮೇಲ್ ಅದರಲ್ಲಿ ಅವರದು ಫಿಮೇಲ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅವರ ಕೇರಿಗಳು, ಕ್ವಾಲಿಟಿ ಆಫ್ ಲೈಫ್ ಅದು ಈ ಮಟ್ಟಿಗೆ. ನಾನು ಮುಖ್ಯಮಂತ್ರಿನ ಕೇಳಿದೆ, ಆಯ್ತು ಅವತ್ತನ ಬಿಟ್ಬಿಡಿ ಇಂದಿರಾ ಗಾಂಧಿ ಲೇಟ್, ಇವತ್ತು ಹೆಂಗಿದೆ ಸದನದಲ್ಲಿ ಮಂಡಿಸಿ ಅಂತ ಹೇಳಿದೆ. ಎಸ್ಕೇಪ್ ಮುಖ್ಯಮಂತ್ರಿ, ಉತ್ತರನೇ ಕೊಡಲಿಲ್ಲ, ಅದಕ್ಕೆ ಉತ್ತರನೇ ಇಲ್ಲ, ಅದಕ್ಕೆ ಉತ್ತರನೇ ಅವ್ರು ಕೊಟ್ಟಿಲ್ಲ ಅವರು. ಅದಾದ್ಮೇಲೆ 2006ರಲ್ಲಿ ಮತ್ತೆ ಒಂದು ಸಮಿತಿ ನೇಮಕ ಆಗಿದೆ. ಇಷ್ಟು ವರ್ಷ ಆದ್ಮೇಲೆ ದಲಿತರು ಆ ಒಂದು ಜನಾಂಗದವರು ಮುಂದೆ ಬಂದಿದ್ದಾರ ಅಂತ ಹೇಳಿದಾಗ ಅದರಲ್ಲಿ ಆ ರಿಪೋರ್ಟ್ ಅಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ ಅವರು 2006ರಲ್ಲಿ ಮಾಡಿದಾಗ ಅದು ಇನ್ನೂ ಕೆಳ ಹಂತಕ್ಕೆ ಹೊರಟೋದು, ಇನ್ನೂ ಕೆಳಕ್ಕೆ ಬಂದ್ಬಿಟ್ಟಿದೆ. ಅವಾಗ ಅವ್ರು ಏನ್ ಹೇಳಿದ್ರು, ನಾವು ಇಷ್ಟೆಲ್ಲ ಡೈರೆಕ್ಷನ್ ಕೊಟ್ಟರೂ ಕೂಡ ನೀವುಗಳು ಆ ದಲಿತರನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ, ಇನ್ ಮುಂದೆ ಡೈವರ್ಟ್ ಮಾಡಬಾರದು. ಯಾವುದಕ್ಕೆ ಉಪಯೋಗಿಸಬೇಕು ಅಂದ್ರೆ ಸಬ್ ರೋಡ್ಗಳು, ಹೈವೇಗಳಿಗೆಲ್ಲ. ಇವರು ಹೈವೇಗಳೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಇವರು ಸಬ್ ರೋಡ್ಗಳು ಅಂದ್ರೆ ಮನೆ ಒಳಗಡೆ, ಮನೆ ಕೇರಿ ಒಳಗಡೆ ಬರೋ ರೋಡ್ಗಳು ಮಾಡಬೇಕು. ಅವರಿಗೆ ಶುದ್ಧವಾದಂತ ಕುಡಿಯೋ ನೀರು ಕೊಡಬೇಕು, ಅವರಿಗೆ ಒಳ್ಳೆ ಮನೆಗಳನ್ನ ಕಟ್ಕೊಡ್ಬೇಕು, ಪಾಲಿಸಿ ಮಾಡಿ ಅಂತೇಳಿ ಈ ಸಬ್ ಪ್ಲಾನ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಸೆಂಬ್ಲಿಯಲ್ಲಿ ಓದಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕಾಮೆಂಟ್ ಮಾಡದನ್ನು ಸಬ್ ಪ್ಲಾನ್ ಅದು ಅಂತೇಳಿ. ನಾನು ಅದನ್ನೇ ಸಬ್ ಪ್ಲಾನ್ ಅಂತ ಹೇಳಿದ್ದು, ಏನು ಮೇನ್ ಪ್ಲಾನ್ ಅಂತ ಹೇಳಿಲ್ಲ ಅಂತ ಅಲ್ಲೇ ಉತ್ತರ ಕೊಟ್ಟಿದ್ದೀನಿ. ನಾನು ಅಸೆಂಬ್ಲಿ ಪ್ಲಾನ್ ಅಲ್ಲೂ ಹೇಳಿದ್ದಾರೆ. ನೀವೇನ್ ಮಾಡಿದ್ದೀರಾ? ದಲಿತರ ಪರವಾಗಿ ಮಾತಾಡ್ತೀನಿ, ನಾನು ದಲಿತರ ಪರವಾಗಿ ಅಂತ ಹೇಳಿದರು. ನೀವು PWDಗೆ ದುಡ್ಡು ಕೊಟ್ಟಿದ್ದೀರಾ. PWDಗೂ ದಲಿತರ ವಿಚಾರಕ್ಕೆ ಏನ್ ಸಂಬಂಧ ಬರ್ತತೆ? ಜನರಲ್ ಆಗಿ ಯೋಚನೆ ಮಾಡಿ ನೀವು. PWDಗೂ ದಲಿತರಿಗೆ ಏನ್ ಸಂಬಂಧ ಬರ್ತದೆ? ಎಲ್ಲಾದ್ರೂ ಸಂಬಂಧ ಬರೋ ಒಂದು ವಿಚಾರ ಹೇಳಿ, ಯಾರಾದ್ರೂ ನೋಡೋಣ. ಒಂದು ವಿಚಾರ ಹೇಳಿ. ಇದು ನಾನೆಲ್ಲ ಮಾಡಿರೋದು, ಅವರೇ ಪ್ರಿಂಟ್ ಮಾಡಿರೋದು, ಈ ವರ್ಷ ಪ್ರಿಂಟ್ ಮಾಡಿರೋದು. ಯಾವುದು? ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಆಫ್ ಟ್ರೈಬಲ್ ಸಬ್ ಪ್ಲಾನ್ ಅಲೋಕೇಶನ್ ಫಾರ್ ದ ಇಯರ್ ಆಫ್ 25-26. ಇದು ಐಬಿಗಳು ದುಡ್ಡು ಕಟ್ಟಕ್ಕೆ ಕೊಟ್ಟಿದ್ದಾರೆ. ಐಬಿಗಳು ಏನು SC/ST ಕಾಲೋನಿಯಲ್ಲಿ ಐಬಿ ಅಲ್ಲ, ಜನರಲ್ ತಾಲೂಕಿಗೊಂದು ಐಬಿ ಇರ್ತದಲ್ಲ, ಐಬಿಗೆ ದುಡ್ಡು ಕೊಟ್ಟಿದ್ದಾರೆ. ಯೂನಿವರ್ಸಿಟಿಗೆ ದುಡ್ಡು ಕೊಟ್ಟಿದ್ದಾರೆ. ಅಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ ಹೇಳಿದ್ದಾರೆ, ಬೇರೆ ಜನರಲ್ ಆಗಿರೋದು ಮಾಡಂಗಿಲ್ಲ. ಜನರಲ್ ಆಗಿ ಏನಿದೆ, ಈಗ ಅವರು 4% ರಿಸರ್ವೇಶನ್ ಮಾಡಿದ್ದಾರೆ ಮುಸ್ಲಿಮರಿಗೆ. ಆ ಮುಸ್ಲಿಮರು ಈಗ ಮೇನ್ ಇದ್ರಲ್ಲ, ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು ಅವರು. ಅಂದ್ರೆ ಜನರಲ್ ಅಲ್ಲೂ ಕಾಂಟ್ರಾಕ್ಟ್ ಹಂಗೆ. ಇದು ಜನರಲ್ ಅಲ್ಲಿ ಈಗ ಒಂದು ಯೂನಿವರ್ಸಿಟಿ ಅಂದ್ರೆ SC/ST ಜನ ಇದ್ದೇ ಇರ್ತಾರೆ. ಅಲ್ಲಿ ಒಂದು 4%, 3%, 6%, 10% ಇದ್ದೇ ಇರ್ತಾರೆ. ಅದಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ಕೇರಿಯಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಯಾವುದೋ ಒಂದು ಕೇರಿಯಲ್ಲಿ ಮಾಡಬೇಕಾದ್ರೆ 50% ದಲಿತರು ಇರ್ಬೇಕಲ್ಲಿ. ಅದು ರೂಲು. ನೀವು ಯಾವ್ದಾನ ರಸ್ತೆ ಮಾಡಬೇಕಾದ್ರೆ ಅಲ್ಲಿ 50% ಅಲ್ಲಿ ದಲಿತರಿದ್ರೆ ಮಾತ್ರ ಅದು ಅಪ್ರೂವ್ ಆಗೋದು ಪ್ಲಾನ್. ಇಲ್ಲಾಂದ್ರೆ ಅಪ್ರೂವ್ ಆಗಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಸಬ್ ಪ್ಲಾನ್ ಪ್ರಕಾರ. ಎಲ್ಲಿ ಯಾವ ಐಬಿಯಲ್ಲಿ 50% ಹೋಗಿದಾರಪ್ಪ ದಲಿತರು? ಯಾವ ಐಬಿಯಲ್ಲಿ ಹೋಗಿದ್ದಾರೆ? ಯಾವ ಯೂನಿವರ್ಸಿಟಿಯಲ್ಲಿ? ಯೂನಿವರ್ಸಿಟಿ
ಸುಣ್ಣ ಬಣ್ಣ ಹೊಡೆಯಕ್ಕೆ ದುಡ್ಡು ಕೊಟ್ಟಿದ್ದೀರಾ. ಯೂನಿವರ್ಸಿಟಿ ಸುಣ್ಣ ಬಣ್ಣ ಹೊಡೆಯಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇದರಲ್ಲಿ ಪ್ಲಾನ್ ಅಲ್ಲಿ ಯೂನಿವರ್ಸಿಟಿ ಸುಣ್ಣ ಬಣ್ಣ ಹೊಡೆದಿದ್ರು, ಇಲ್ಲಿ ಹಾಕಿದ್ದಾರೆ ಸುಣ್ಣ ಬಣ್ಣ ಹೊಡೆಯಕ್ಕೆ ಕೊಟ್ಟಿದ್ದಾರೆ. ಮತ್ತೆ ನಿಮ್ಮ ITBTಗೂ ದುಡ್ಡು ಕೊಟ್ಟಿದ್ದಾರೆ. ITBTಗೂ ಕೂಡ ಪ್ಲಾನ್ ಮಾಡುವಂಥದ್ದು, ITBT ಇಲಾಖೆ ಹೆಂಗಿರ್ಬೇಕು ಅಂತ ಪ್ಲಾನ್ ಮಾಡಕ್ಕೆ ITBTಗೂ ದುಡ್ಡು ಕೊಟ್ಟಿದ್ದಾರೆ. ಕೊನೆಗೆ ಅದನ್ನ ಹೋಗ್ಲಿ, ಇನ್ನು ನಗೆಪಾಟ್ಲಿಗೆ ಗುರಿಯಾಗಿದ್ದು ಹುಲಿ ಯೋಜನೆಗೆ ದುಡ್ಡು ಕೊಟ್ಟಿದ್ದಾರೆ. ಟೈಗರ್ ಪ್ರಾಜೆಕ್ಟ್ಗೂ ದುಡ್ಡು ಕೊಟ್ಟಿದ್ದಾರೆ. ಇದರಲ್ಲಿ ಅವರೇ ಕಾಂಗ್ರೆಸ್ ಅವರು ಪ್ರಿಂಟ್ ಮಾಡಿರೋ ಪುಸ್ತಕ ಇದೆ. ಟೈಗರ್ ಪ್ರಾಜೆಕ್ಟ್ಗೂ ದುಡ್ಡು ಕೊಟ್ಟಿದ್ದಾರೆ. ಹಂಗಾರೆ ಟೈಗರ್ಗಳು ಈಗ ಕೆಲವು ಏರಿಯಾದಲ್ಲಿ, ಈಗ ಚಿಕ್ಕಮಂಗ್ಳೂರು ಕಡೆ ದಲಿತರ ಟೈಗರ್ಗಳಿರ್ತಾವ, ಕೊಡಗನ್ ಕಡೆ ಒಕ್ಕಲಗಿರಿ ಟೈಗರ್ ಇರ್ತತ, ಬೆಳಗಾವಿ ಕಡೆ ಅವೇನ ಲಿಂಗಾಯತರ ಟೈಗರ್ ಇರ್ತಾವ. ಯಾವ ಏರಿಯಾದಲ್ಲಿ ಯಾವ ಟೈಗರ್ ಇರ್ತತೆ ಇವ್ರು ಹಂಗೆ ಹಾಕಿದ್ದಾರೆ. ಇಲ್ಲಿ ಟೈಗರ್ ಹಿಡಿಯಕ್ಕೆ, ಅಭಿವೃದ್ಧಿಗೆ ಹಣವನ್ನ ಕೊಟ್ಟಿದ್ದಾರೆ. ಅಂದ್ರೆ ಹುಲಿಗೂ ಜಾತಿ ಅಂಟಿಸೋ ಅಂತ ಮಾಡಿದ್ದಾರೆ ಅಂತ ಒಂದು ನಗೆಪಾಟ್ಲು. ಇದು ನಾನು ಇದನ್ನು ಮುಚ್ಚುಮರೆ ಅಂತ ಅಲ್ಲ, ದಾಖಲೆಗಳೇ ಕೊಟ್ಟಿದ್ದೀನಿ ನಾನು. ಇದಕ್ಕೆ ಉತ್ತರನೇ ಇಲ್ಲ ಅವ್ರದ್ದು. ನಮ್ಮ ಸ್ಪೀಕರ್ ಏನೋ ಅವ್ರ ಪರವಾಗಿ, ಯಾಕಂದ್ರೆ ಹಳೆ ವಾಸನೆ ಎಲ್ಲ ಎಳಿತೈತೆ, ಅವರೇನೋ ಹೇಳ್ತಾ ಇದ್ರು ಆ ಕೇರಿಗಳು ಅಲ್ಲಿ ಇರ್ತವೆ ಅಂತ ಹೇಳಿ. ಇದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಐಡೆಂಟಿಫೈ ಮಾಡಿರೋದು ಇದು ಟೈಗರ್ ಪ್ರಾಜೆಕ್ಟ್. ರಾಜ್ಯ ಸರ್ಕಾರ ಅದಕ್ಕೆ ಫಂಡ್ ಕೊಡ್ತತೆ, ಕೇಂದ್ರ ಸರ್ಕಾರ ಪರಿಸರ ಇಲಾಖೆನೂ ಇದರಲ್ಲಿ ಇರ್ತತೆ. ಕಾಲೋನಿ ಕೊಡಕ್ಕೆ ಬೇರೆ ಇದೆ, ನೀವು ಪ್ರಾಜೆಕ್ಟ್ಗೆ ಕೊಟ್ಟಿದ್ದೀರಲ್ಲ. ಅಂದ್ರೆ ನಿಮ್ಮ ಎಡಬಿಡಂಗಿತನ. ಈ SCP TSP ಅಲ್ಲಿ ಆ ದಲಿತರ ಹಣ ಏನಿತ್ತು, ಈ ಪುಸ್ತಕ ಪೂರ್ತಿ ಅವ್ರು ಕೊಟ್ಟಿರೋದು, ಅವರು 30% ಗ್ಯಾರಂಟಿಗೆ ತಗೊಂಡೋಗಿದ್ದಾರೆ. ಡೈರೆಕ್ಟ್ ಆಗಿ 30% ಹಣನ 41,000 ಕೋಟಿಯಲ್ಲಿ 30% ತಗೊಂಡೋಗ್ಬಿಟ್ಟಿದ್ದಾರೆ. ಇನ್ನು ಉಳಿದ ಹಣವನ್ನ ಈ ತರ ಕೇಂದ್ರದ ಪುರಸ್ಕೃತ ಯೋಜನೆಗಳು, ಯಾವುದಕ್ಕೆ ಯೂಸ್ ಮಾಡಬಹುದು? ಅದಕ್ಕೂ ಯೂಸ್ ಮಾಡಂಗಿಲ್ಲ. ಯಾವುದಕ್ಕೆ ಯೂಸ್ ಮಾಡಬಹುದು ಅಂದ್ರೆ SC/ST ಬರ್ತದಲ್ಲ, ಕೇಂದ್ರದ ಪ್ರಾಜೆಕ್ಟ್ಸ್ ಬರ್ತವೆ SC/STಗಳಿಗೆ, ಅದಕ್ಕೆ ಯೂಸ್ ಮಾಡಬಹುದು. ನೀವು ಯೂಸ್ ಮಾಡಂಗಿದ್ರೆ, ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಅದಕ್ಕೆ ಯೂಸ್ ಮಾಡಬಹುದು. ಅದು ವೆರಿ ಲಿಟಲ್ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಕೊಡೋದು. ನೀವು ಅದು ಬಿಟ್ಟು ಜನರಲ್ ಯೋಜನೆಗಳನ್ನು ಕೂಡ ಮಾಡೋ ಮುಖಾಂತರ ನೀವು ಒಂದು ರೀತಿ ಕಾಂಗ್ರೆಸ್ ಅಲ್ಲೂ ಈ ದಲಿತರ ವಿಚಾರವಾಗಿ ಮೋಸ ಮಾಡಿರೋದು ವಿಚಾರವಾಗಿ ಒಂಥರ ಬೆತ್ತಲೆ ಆಗಿದ್ದಾರೆ. ಇದು ಈ ದಾಖಲೆಗಳನ್ನು ಇಟ್ಟುಕೊಂಡು ನಾನು ವಿಧಾನಸಭೆಯಲ್ಲಿ ಅದರ ಬಗ್ಗೆ ನಾನು ಮಾತಾಡಿ ಹೇಳಿದ್ದೀನಿ. ಇನ್ನು ಕಾನೂನು ಸುವ್ಯವಸ್ಥೆ ವೈಫಲ್ಯ ಅಂತೂ ಅದೇನೋ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಇವತ್ತು ಮಹಿಳೆಯ ಮೇಲೆ ಅತ್ಯಾಚಾರಗಳು, ಅದು ಗದಗಲ್ಲಾಗಿರುವಂಥದ್ದು, ಹುಬ್ಳಿ ಧಾರವಾಡ ಇರ್ಬೋದು, ಹಾವೇರಿ ಇರ್ಬೋದು, ಅತ್ಯಾಚಾರ ಪ್ರಕರಣಗಳು, ಬೆಂಗಳೂರಿನ ಕೋರಮಂಗಲದಲ್ಲಾಗಿರುವಂಥದ್ದು, ರೌಡಿಗಳೆಲ್ಲ ರಾತ್ರಿ ಹೊತ್ತು ಮಚ್ಚು ಲಾಂಗ್ ರೋಡಲ್ಲಿ ಎಳ್ಕೊಂಡು ಹೋಗ್ತಾ ಇರುವಂತದ್ದು, ಇವೆಲ್ಲ ಜನಕ್ಕೆ ಏನನ್ಸಿದೆ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋದು ಒಂದು ಅರ್ಥ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಅಂತಲೂ ಕೂಡ ಈ ಸರ್ಕಾರದ ವೈಫಲ್ಯ. ಇವರು ನಿಗಮಗಳಿಗೆ ಸುಮಾರು 1,600 ಕೋಟಿಯಷ್ಟು ಕಟ್ ಮಾಡಿದ್ದಾರೆ ಈ ಸರಿ. ಎಲ್ಲಾ ನಿಗಮಗಳಿಗೂ, SC/ST, ಅಂಬೇಡ್ಕರ್ ನಿಗಮ, ಬಂಜಾರ ನಿಗಮ, ಬೋವಿ ನಿಗಮ, ಈ ತರದ ಎಲ್ಲ ನಿಗಮ, ಒಕ್ಕಲಿಗರದು, ಲಿಂಗಾಯತರದು ಎಲ್ಲ ನಿಗಮಗಳಿಗೂ 1,500 ಕೋಟಿ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಏನ್ ಕೊಟ್ಟಿದ್ರು ಅದಕ್ಕೆ ಟ್ಯಾಲಿ ಮಾಡಿದ್ರೆ 1,600 ಕೋಟಿ ಕಟ್ ಮಾಡಿದ್ದಾರೆ. ಯಾವಾಗ 1,600 ಕೋಟಿ ಕಟ್ ಆಯ್ತೋ ಇವರೆಲ್ಲರೂ ಕೂಡ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತಗೊಳಕ್ಕೆ ಹೋದ್ರು. ಇವತ್ತು ಸುಮಾರು 35 ಜನ ಆತ್ಮಹತ್ಯೆ ಆಗಿದೆ. ಈ ಸಾವಿಗೆ ನ್ಯಾಯ ಕೊಡೋರು, ನಾನು ಕೇಳಿದೆ ಈ ಸಾವಿಗೆ ನ್ಯಾಯ ಕೊಡಿ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಸರ್ಕಾರದಲ್ಲಿ. ಎಸ್ಕೇಪ್ ಒಂದು ಬಿಲ್ ಅನ್ನ ತಂದ್ರು, ಆ ಬಿಲ್ ತಂದ್ಬಿಟ್ಟು ನಾವೇನೋ ಸಾಧನೆ ಮಾಡಿದಿರಿ ಅಂತ ಹೇಳಿದ್ರು. ಬಿಲ್ ತಂದ ಮೇಲೂ 4 ಜನ ಸತ್ತಿದ್ದಾರೆ. ಬಿಲ್ ತಂದ ಮೇಲೆ, ಬಿಲ್ ಅಂದ್ರೆ ಬಿಲ್ಲಿನ
ಮಹತ್ವ ಏನು ಅಂತ ಅರ್ಥ ಆಯ್ತಲ್ಲ ನಿಮ್ ಬಿಲ್ಲು ಇರೋ ಕಾನೂನಲ್ಲೇ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಒಂದ್ 4 ಜನ ಆ ಬ್ಯಾಂಕ್ ಅವರು ಯಾರು ಮಾಡಿದಾರೋ ಅವ್ರನ್ನ ಒಳಕ್ಕೆ ಹಾಕಿದ್ರೆ ಜೈಲ್ ಕಳಿಸಿದ್ರೆ ಇದೆಲ್ಲ ಸರಿ ಹೋಗಾಯ್ತು. ಒಬ್ಬನ್ನು ಜೈಲ್ ಕಳಿಸಿಲ್ಲ, ಒಬ್ಬನ ಮೇಲೂ ಕೇಸ್ ಹಾಕಿಲ್ಲ ನ್ಯಾಯವಾಗಿ. ಈ ಪರಿಸ್ಥಿತಿಯಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತದ್ದು, ಒಂದು ರೀತಿ ಸರ್ಕಾರ ಬೆತ್ತಲೆ ಆಗಿರುವಂತದ್ದು ಕಂಡಿದೆ. ಇನ್ನು ಆರೋಗ್ಯ ಇಲಾಖೆಯಲ್ಲಿ ಬಾಣಂತಿಯರು ಯಾರನ್ನು ಕೂಡ ಆಸ್ಪತ್ರೆಗೆ ಹೋದ್ರೆ ಮನೆಗೆ ಬರೋ ಗ್ಯಾರಂಟಿ ಇಲ್ಲ ಅವ್ರಿಗೆ. ಇದು 6ನೇ ಗ್ಯಾರಂಟಿ, ಮನೆಗೆ ಬರದೇ ಇರೋ ಗ್ಯಾರಂಟಿ. ಇದು ಕೊಡುವಂತ ಮೆಡಿಸಿನ್ ಇಂದ ಬಾಣಂತಿಯರ ಸಾವಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಕೊಟ್ಟ ತಕ್ಷಣ 1 ಗಂಟೆಯಲ್ಲಿ ಅವರ ಕಿಡ್ನಿ ಫೇಲ್ಯೂರ್ ಆಗಿದೆ, ಲಿವರ್ ಅಂದ್ರೆ ಆರ್ಗನ್ಸ್, ಅವರ ಬಾಡಿಯಲ್ಲಿರೋ ಆರ್ಗನ್ಸ್ ಫೇಲ್ಯೂರ್ ಆಗಿದೆ, ಅದರಿಂದ ಸತ್ತಿದ್ದಾರೆ ಅಂತ ನಾನೇ ಅಲ್ಲಿ ಸ್ಪಾಟ್ಗೆ ಹೋದಾಗ ಬಳ್ಳಾರಿಯಲ್ಲಿ ಎಲ್ಲಾ ಡಾಕ್ಟರ್ಗಳು ಹೇಳಿದ್ರು ನಮ್ದೇನು ತಪ್ಪಿಲ್ಲ ಅಂತ ಹೇಳಿ. ಆದ್ರೆ ಸರ್ಕಾರ ಈ ಮಾಫಿಯಾ, ಮೆಡಿಕಲ್ ಮಾಫಿಯಾ, ಡ್ರಗ್ ಮಾಫಿಯಾ ಇದನ್ನ ಹಿಡಿಯೋದ್ರಲ್ಲಿ ಅವರು ಸಫಲತೆ ಆಗಲೇ ಇಲ್ಲ. ಇನ್ನೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 750 ಮೆಡಿಸಿನ್ಸ್ ಇರಬೇಕು ರೂಲ್ಸ್ ಪ್ರಕಾರ, 240 ಮೆಡಿಸಿನ್ ಮಾತ್ರ ಇದೆ. ಕೇಳಿದ್ರೆ ಅದಕ್ಕೆ 108 ಉತ್ತರಗಳು ಕೊಡ್ತಾರೆ. ಅಲ್ಲಿ ಏನು ಅಂತಂದ್ರೆ ಸರ್ಕಾರ ಪಾಪರ್ ಔಟಿದೆ, ಹಣ ಇಲ್ಲ. ಈ ಸರಿ ನನಗಿರೋ ಪ್ರಕಾರ ಕಳೆದ ಸರಿನೂ ಕೂಡ ಬಜೆಟ್ ಅಲ್ಲಿ ಆರೋಗ್ಯ ಇಲಾಖೆಗೆ ಸುಮಾರು 20% ಕಟ್ ಮಾಡಿದ್ದಾರೆ. 20% ಅವರ ಅಲೋಕೇಶನ್ನೇ ಕಟ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಇಯರ್ ಕಟ್ ಮಾಡಿದ್ದಾರೆ. ಹಂಗೆ ಇದಕ್ಕೂ ಮಾಡಿದ್ದಾರೆ, ಸೆರಿಕಲ್ಚರ್ಗೂ ಮಾಡಿದ್ದಾರೆ, ಕೃಷಿಗೂ ಮಾಡಿದ್ದಾರೆ, ಎಜುಕೇಷನ್ಗೂ ಮಾಡಿದ್ದಾರೆ. ಎಲ್ಲದಕ್ಕೂ 20% ಕಟ್ಟು. ಯಾಕೆಂದ್ರೆ ಫ್ರೀ 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 ಅಂತ ಹೇಳಿ ಎಲ್ಲ ಇಲಾಖೆಗೂ ಕಟ್ ಮಾಡಿದ್ದಾರೆ. ಇನ್ನು 9 ವಿವಿಗಳನ್ನು ಮುಚ್ಚಿದ್ದಾರೆ. ಅದ್ರ ಬಗ್ಗೆನೂ ನಾನು ಮಾತಾಡಿದ್ದೀನಿ. ಹಣ ಇಲ್ಲ ಅವ್ರ ಹತ್ರ, ಪಾಪರ ಔಟಿದ್ದಾರೆ. ಅದಕ್ಕೆ ಬೇಕಾಗಿರೋದು ಟೋಟಲ್ 245 ಕೋಟಿ ರೂಪಾಯಿ ಅಷ್ಟೇ ವರ್ಷಕ್ಕೆ. 245 ಇವರು ಇದು ಮಾಡಿದ್ರಲ್ಲ, ಯಾರು ಈ ಸಮಿತಿಗಳು, ಕಾಂಗ್ರೆಸ್ಸಿನ ಚೇಲಾಗಳ ಸಮಿತಿ ಮಾಡಿದಾರಲ್ಲ, ಈ 5 ಗ್ಯಾರಂಟಿ, ಅದನ್ನು ರದ್ದು ಮಾಡಿದ್ರೆ ಈ 9 ಯೂನಿವರ್ಸಿಟಿನ ಓಪನ್ ಮಾಡಬಹುದು. ಈ 9 ಯೂನಿವರ್ಸಿಟಿಯಲ್ಲಿ ಸುಮಾರು ಒಂದು 4-5 ಲಕ್ಷ ವಿದ್ಯಾರ್ಥಿಗಳು, 4-5 ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಷನ್ ಆಗ್ತಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ರದ್ದು ಮಾಡಿಬಿಟ್ಟಿದ್ರೆ ಈ 9 ಯೂನಿವರ್ಸಿಟಿಗಳು ಓಪನ್ ಆಗ್ತಾ ಇತ್ತು. ಅವರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ನಿಮ್ 240 ಕೋಟಿನೂ ಬೇಡ, ನಮಗೆ 2 ಕೋಟಿ ಕೊಡಿ ವರ್ಷಕ್ಕೆ ಸಾಕು, ನಾವೇ ಮೇಂಟೈನ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅಂದ್ರೆ ಯೂನಿವರ್ಸಿಟಿ ವಿದ್ಯಾ ವಿಚಾರವಾಗಿ ಕಾಂಗ್ರೆಸ್ ಅವರು ಒಂದು ರೀತಿ ನಿರಾಸಕ್ತಿ. ಇನ್ನು ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಂತೂ ಬೋರ್ಡ್ ಹಾರ ಹಾಕ್ಬಿಟ್ಟಿದ್ದಾರೆ. ಆ ಬಾಗಿಲಿಗೆ, ಮೇನ್ ಎಂಟ್ರೆನ್ಸ್ ಬಾಗಿಲಿಗೆ ನೋಟುಗಳ ಆಹಾರ ಹಾಕಿದ್ದಾರೆ. ಅದು ಹಾಗೆ ತೇಲಾಡ್ತಾ ಇತ್ತು. ನೋಟುಗಳ ಆಹಾರಗಳು ರಾಶಿ ರಾಶಿ ಎಲ್ಲಾ ಬಾಗಿಲುಗಳಿಗೂ ಕಟ್ಟಿಬಿಟ್ಟಿದ್ದಾರೆ. ಹರಾಜ್ 1200 ಕೋಟಿ ಅಲ್ಲಿ ಡೆಪಾಸಿಟ್ ಇದ್ದಿದ್ದು ಓಪನ್ ಯೂನಿವರ್ಸಿಟಿಲಿ, ಈಗ 400 ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. ಈಗ 350 ಅಪಾಯಿಂಟ್ಮೆಂಟ್ ಕರೆದಿದ್ದಾರೆ. ಅದೇನು ಪರ್ಮನೆಂಟ್ ಅಲ್ಲ, ಟೆಂಪರವರಿ ಅಂದ್ರೆ ಒಂದ್ಸರಿ ಆದ ತಕ್ಷಣ ಅವ್ರು 30 ವರ್ಷ ಹಂಗೆ ಇರ್ತಾರೆ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದು ಅವೆಲ್ಲ ಸ್ಕೀಮ್ಸ್, ಅವರು ಸ್ಕ್ಯಾಂಡಲ್ಗಳು. ಈಗ ಹರಾಜು 6 ಲಕ್ಷ 7 ಲಕ್ಷಕ್ಕೆ ಹರಾಜು. ಅದಕ್ಕೆ ಎಲ್ಲ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅವರು ಅಲ್ಲಿರುವಂತ ಜನ ಮತ್ತು ಅಲ್ಲಿರುವಂತ ನೌಕರರೆಲ್ಲ ಸೇರಿ ಈ ನೋಟುಗಳ ಆಹಾರವನ್ನ ತಂದು ಹಾಕಿದ್ದಾರೆ. ಅದು ಎಲ್ಲ ಮಾಧ್ಯಮದಲ್ಲೂ ಬಂದಿದೆ. ಅಂದ್ರೆ ಇಷ್ಟಾದರೂ ಕೂಡ ಸರ್ಕಾರಕ್ಕೇನು ಮಾನ ಮರ್ಯಾದೆ ಅನ್ಸೇ ಇಲ್ಲ. ಒಂದು ಯೂನಿವರ್ಸಿಟಿಯಲ್ಲಿ ಹಿಂಗೆಲ್ಲ ನಡೀತಾ ಇದೆ, ಕ್ರಮ ತೆಗೆದುಕೊಳ್ಬೇಕು ಅಂತ ಅನ್ಸಿಲ್ಲ. ಈಗ ನಾವು ಮಾತಾಡಿದ ಮೇಲೆ ಅದಕ್ಕೊಂದು ಆಯೋಗ ರಚನೆ ಮಾಡಿದ್ದಾರೆ. ನಾವು ಮಾತಾಡಿದ ಮೇಲೆ ಅದಕ್ಕೊಂದು ಆಯೋಗ ರಚನೆ ಮಾಡಿ ಅವ್ರು ಎನ್ಕ್ವೈರಿ ಮಾಡ್ತೀನಿ ಅಂತಾರೆ. ಅವ್ರ ಎನ್ಕ್ವೈರಿ ರಿಪೋರ್ಟ್ ಬರೋಷ್ಟರಲ್ಲಿ ಇನ್ನು 6 ತಿಂಗಳಲ್ಲಿ ಅದು ವಿಷಯನೇ ಕಾಣೆ ಆಗೋತದೆ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ನಾಯಕರು ಕಾಣ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ಸಿನ ಈ ಒಳಜಗಳ, ಕಾಂಗ್ರೆಸ್ಸಿನ ಗುಂಪುಗಾರಿಕೆ, ಈ ರಾಜಣ್ಣವರ ಹನಿ ಟ್ರ್ಯಾಪ್ ಏನಾಗಿದೆ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಪೂರ್ತಿನೂ ಕೂಡ ಒಂದು ರೀತಿ ಕಳೆದ 3-4 ದಿನದಿಂದ ಬೇರೆ ಯಾವುದೇ ನ್ಯೂಸ್ ಇಲ್ಲ, ಇದೇ ನ್ಯೂಸ್.
ನಾವು ರಾಜಣ್ಣ ಒಬ್ಬರೇ ಅಂತ ತಿಳ್ಕೊಂಡಿದ್ರೆ ಅವ್ರ ಮಗ MLC ಅವರು ನಿನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ, DG ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು ಮುಖ್ಯಮಂತ್ರಿ ಅನುಮತಿ ತಗೊಂಡು ಬಂದ್ರಿ ಅಂತ. ಅಂದ್ರೆ ಇದ್ರ ಎಲ್ಲರೂ ಹೇಳ್ತಾ ಇದ್ರಲ್ಲ, ಸೂತ್ರಧಾರ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ ರಾಜ್ಯದ ಜನತೆಗೆ. ಸೂತ್ರಧಾರರು ಎಲ್ಲಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರ ಅನುಮತಿಯನ್ನ ತೆಗೆದುಕೊಂಡೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು ಅಂತ ಒಬ್ಬ MLC ಅವ್ರ ಮಗ ಹೇಳ್ತಾನೆ ಅಂತ ಹೇಳಿದ್ರೆ, ಅಂದ್ರೆ ಇದೆಲ್ಲ ಪ್ಲಾನ್ ತಾನೆ. ಹಂಗೆ ಆಕ್ಷನ್ ಪ್ಲಾನ್ ಮಾಡಿದಿರಲ್ಲ, ಹಂಗೆ ಆಕ್ಷನ್ ಪ್ಲಾನ್ ತಾನೆ ಇದನ್ನು ಕೂಡ. ಅಂದ್ರೆ ಗುಂಪುಗಳು, ಈ ಗುಂಪುಗಳ ಘರ್ಷಣೆ, ಈ ಗುಂಪುಗಳ ಒಡೆದಾಟದಲ್ಲಿ ಇಡೀ ಸರ್ಕಾರನೇ ಒಂದು ರೀತಿ ಸತ್ತೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರಿಲ್ಲ. ಖರ್ಗೆ ಅವರು ಬಂದ್ರು, ಸಿದ್ದರಾಮಯ್ಯನವರು ವೀಲ್ ಚೇರ್ಗೆ ಹೋಗಿ ಒಂದು ತಿಂಗಳಾಯ್ತಾನಪ್ಪ, 15 ದಿನ ಆಯ್ತಾ? ತಿಂಗಳ ಮೇಲೆ ಆಯ್ತು. ಅವರು ವೀಲ್ ಚೇರ್ಗೆ ಅಂದ್ರೆ ಎದ್ದೋಳಕ್ಕಾಗದೆ, ಅಂದ್ರೆ ನಡೆಯಕ್ಕೂ ಆಗದೆ ಮಲಗೆ ಇದ್ರು ಒಂದು ವಾರ. ಆಮೇಲೆ ಸ್ವಲ್ಪ ಎದ್ರು, ಆಮೇಲೆ ವೀಲಿಗೆ ಬಂದ್ರು, ಈಗ ಸ್ವಲ್ಪ ನಡೆಯಕ್ಕೆ ಹೋದ್ರು. ಇವಾಗ ಯಾರಾದ್ರೂ ಹೋಗ್ತಾರ ವಿಚಾರಣೆ ಮಾಡಕ್ಕೆ? ಆರೋಗ್ಯ ವಿಚಾರಣೆ ಮಾಡಂಗಿದ್ದಾರೆ, ಅವ್ರು ಮಲಗಿದ್ದಾಗ ಹೋಗ್ಬೇಕು ಆರೋಗ್ಯ. ಈಗ ಬಂದು ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾರೆ. ಈಗ ಆರೋಗ್ಯ ವಿಚಾರಣೆಗೆ ಹೋಗಿದ್ರಂತೆ. ಜನಕ್ಕೇನು ಅರ್ಥ ಆಗಲ್ವಾ? ಇವತ್ತು ಕಾಂಗ್ರೆಸ್ ಅಲ್ಲಿರೋ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಆದಂತ ಗೊಂದಲಕ್ಕೆ ಸ್ವತಃ ಡೆಲ್ಲಿಯಿಂದ ಖರ್ಗೆ ಸಾಹೇಬರೇ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ, ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್. ನಾನು ಹೇಳಿದ್ನಲ್ಲ, ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ. ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ. ಅಂದ್ರೆ ಈ ರೀತಿ ಈ ವಿಚಾರನೂ ಕೂಡ ಹೇಳಿದ್ದಾರೆ. ಮತ್ತೆ ಕಾಂಗ್ರೆಸ್ ಅವರು ಎಷ್ಟು ಈ ಸದನದಲ್ಲಿ ಒಂದು ರೀತಿ ಮೌನಕ್ಕೆ ಜಾರಿದ್ದಾರೆ, ಸುಳ್ಳು ದಾಖಲೆಗಳನ್ನ ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರ್ಯಾರೋ ಜೋಯಿಸ್ ಪೋಲ್ ಅನ್ನೋನ್ನ ಒಬ್ಬರನ್ನ ತೋರಿಸಿದ್ರು. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿದ್ರಂತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಜೋಯಿಸ್ ಪೋಲ್ ಮಾಡಿ ಈ ಗ್ಯಾರಂಟಿ 5 ಗ್ಯಾರಂಟಿ ಇದೆಯಲ್ಲ, ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದೆಯಪ್ಪ? ಅಷ್ಟು ರಾಷ್ಟ್ರಗಳಿಗೆ ಮಾಡಲ್ ಅಂತ ಇದೆ. ಅಮೆರಿಕ, ಜರ್ಮನ್, ಜಪಾನ್ ಅವರೆಲ್ಲ ನಮಗಿಂತ 25 ವರ್ಷ ಮುಂದೆ ಇದ್ದಾರೆ. ಅವ್ರಿಗೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಮಾಡಲ್ಲ ಅಂತೆ. ಅವನು ಕಾಮೆಂಟ್ ಮಾಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದರಲ್ಲಿ ಹಾಕಿ ಹೋಗಿದೆ ಅಂತ. ಅದನ್ನ ಬಡ್ಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಓದಿದ್ದೆ ಅದನ್ನ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಹ್ಯೂಮನ್ ರೈಟ್ಸ್ ಹಬ್ನ ಬ್ಲಾಗ್ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಎಂದು ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್, ಪ್ರಪಂಚಕ್ಕೆ, ಕರ್ನಾಟಕಕ್ಕಲ್ಲ, ಬೆಂಗಳೂರಿಗಲ್ಲ, ಸಿದ್ದರಾಮಯ್ಯನವರ ಉಂಡಿಗಲ್ಲ. ಅದ್ಯಾವುದು ಸಿದ್ದರಾಮಯ್ಯನವರ ಊರು? ಸಿದ್ದರಾಮಯ್ಯನ ಉಂಡಿಗಲ್ಲ ಇದು ಮಾಡಲ್ಲು. ಲೈಟ್ ಇನ್ ದಿ ಡಾರ್ಕ್ನೆಸ್. ಸದ್ಯಕ್ಕೆ ಸಿದ್ದರಾಮಯ್ಯನ ಉಂಡಿಯಲ್ಲಿ ಸ್ಟ್ರೀಟ್ ಲೈಟ್ಗಳವ ನೋಡಬೇಕು ಪಟ್ಟು. ಅಲ್ಲೆರ ಸ್ಟ್ರೀಟ್ ಲೈಟ್ ಅವೋ, ಆರೋಗವೋ, ಕೆಟ್ಟೋಗವೋ, ಕಂಬಗಳು ಬಿದ್ದೋಗವೋ ನೋಡ್ಬೇಕಷ್ಟು. ಅದು ಬಿಟ್ಬಿಟ್ಟು ಪ್ರಪಂಚಕ್ಕೆ ಲೈಟ್ ಅಂತ ಇದು 5 ಗ್ಯಾರಂಟಿ. ಈ 15 ಗ್ಯಾರಂಟಿ ಕೊಟ್ಟಂತ ಇವನು ಡೆಲ್ಲಿ ಕೇಜ್ರಿವಾಲ್ ಕಾಣದಂತೆ ಮಾಯ ಆಗೋಟ ಅವನೀಗ. 15 ಇದಕ್ಕಿಂತ ಜಾಸ್ತಿ, ಇದಕ್ಕಿಂತ ಹಣ ಜಾಸ್ತಿ. ಅವನೇ ಮಾಯ ಆಗೋಟಾನೆ ಡಾರ್ಕ್ ಡಾರ್ಕ್ ಅಲ್ಲಿ ಲೈಟು. ಆಮೇಲೆ ಇಲ್ಲಿ ಪಕ್ಕದ ಆಂಧ್ರ ಯಾರ ರೆಡ್ಡಿ ಅಲ್ಲಲ್ಲ ಜಗನ್ ಅವ್ರು ಇನ್ನೂ ಜಾಸ್ತಿ ಓಡಿದ್ರು.
ಅವ್ರ ಮನೆ ಇವರಾದಿಲ್ಲ, ಮನೆಗೆ ತಗೊಂಡೋಗಿ ಕೊಟ್ಬಿಟ್ರು ಬ್ಯಾಗಲ್ಲಿ. ಅದಕ್ಕೊಬ್ಬ ಏಜೆಂಟ್ ಇಕ್ಕಿದ್ರು, ಇವ್ರು ಇಕ್ಕಿದಾರಲ್ಲ ಹಂಗೆ ಏಜೆಂಟು ಅವನೇ, ಹಳ್ಳಿಗೆ ಪೂರ್ತಿ ಏನೇ ಎಲ್ಲ ಸಪ್ಲೈ ಮಾಡೋನು. ಅವನ್ ಕೊನೆಗೆ 20 ಸೀಟ್ ಉಳಿದಿದ್ದು. ಅಂದ್ರೆ ವಿರೋಧ ಪಕ್ಷ ಆಗಕ್ಕೂ ನಾಲಾಯಕ್ಕಾದಂತ ಸ್ಟೇಜ್ಗೆ ಜಗನ್ ಬಂದ್ರು. ಇನ್ನು ರೇವಂತ್ ರೆಡ್ಡಿ ಈ ಡಿಕೆ ಮಾತು ಕೇಳ್ಕೊಂಡು ಅನೌನ್ಸ್ ಮಾಡ್ಬಿಟ್ಟ. ಈಗ ರೇವಂತ್ ರೆಡ್ಡಿ ಏನ್ ಹೇಳ್ತಾರೆ, ನನ್ಗೆ ಗೊತ್ತೇ ಆಗ್ಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತೇಳಿ, ನಾನು ಪಾಪರ್ ಔಟ್ ಇದ್ದೀನಿ ಅಂತೇಳಿ ಮೊನ್ನೆ ಸಂಬಳ ಕೊಡಕ್ಕೆ 3,000 ಕೋಟಿ ಸಾಲ, ಸಂಬಳ ಕೊಡಕ್ಕಿಲ್ದಿರ ಅವನು ಹೇಳಿದಾರೆ. ಮತ್ತೆ ಇದು ರಿಸರ್ವೇಶನ್ ಬಗ್ಗೆ ಚರ್ಚೆಗಳು ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ಈ ಫ್ರೀಗಳು ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ಅಂತ ಹೇಳಿದ್ದಾರೆ. ಯಾರು? ರೇವಂತ್ ರೆಡ್ಡಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಸಿದ್ದರಾಮಯ್ಯನವರು ಈ 5 ಗ್ಯಾರಂಟಿ ಲೈಟ್ ಇಂದ ಡಾರ್ಕ್, ಅದು ಚೆನ್ನಾಗಿದೆ ವರ್ಡ್, ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಅವಮಾನಗಳಾದ ಮೇಲೂ ಕೂಡ ಶೈನಿಂಗ್ ಅಂತ ಹೇಳಿದ್ದಾರೆ. ಎಲ್ಲಿ ಶೈನಿಂಗು? ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿ 2 ವರ್ಷ ಆಯಿತು. ಅಭಿವೃದ್ಧಿ ಅನ್ನೋದು ನೋಡಿನೇ 2 ವರ್ಷ ಆಗುತ್ತೆ ನಾವೆಲ್ಲರೂ ಕೂಡ. ಮತ್ತೆ ಇದರಲ್ಲ ಜೋಯಿಶ್ ಪೋಲ್ ಅನ್ನೋರು ಯಾರು? ನಾನು ಅದನ್ನ ಪ್ರಶ್ನೆ ಮಾಡಿ ನಿಮ್ಗೆಲ್ಲ ಫೋಟೋಗಳೆಲ್ಲ ತೋರಿಸಿದೆ. ಅದು ಕೆಲವು ಪೇಪರ್ಗಳಲ್ಲಿ, ಚಾನೆಲ್ಗಳಲ್ಲಿ ಹೆಡ್ಲೈನ್ಸ್ ಆಯ್ತು. ಅದು ಹೆಡ್ಲೈನ್ಸ್, ಅಷ್ಟು ಹೆಡ್ಲೈನ್ಸ್ ಬಂದು ಎಲ್ಲ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ. ಈ ಜೋಯಿಶ್ ಪೋಲ್ ಅನ್ನೋರು ಸಿಎಂನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ ದಾಖಲೆಗಳನ್ನ ಬಿಡುಗಡೆ ಮಾಡಿದೆ. ಆಮೇಲೆ ರಾಜ್ಯಸಭೆಯ ಮಾಜಿ ಸದಸ್ಯ ರಾಜೀವ್ ಗೌಡ ಅವರ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ 2 ತಿಂಗಳು. ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ ನೋಡೇ ಇಲ್ಲ ಅಂತಾರೆ. ಅವನ ವೆಬ್ಸೈಟ್ ಅಲ್ಲಿ ಹಾಕೊಂಡಿರೋದು ಇಷ್ಟನ್ನು ಕೂಡ. ನಾನು ಯಾವಾಗ ಚರ್ಚೆ ಮಾಡಿ ಇಶ್ಯೂ ಆಯ್ತೋ ಆ ವೆಬ್ಸೈಟೇ ಖಾಲಿ. ವೆಬ್ಸೈಟ್ ಇಂದ ಎಲ್ಲ ಡಿಲೀಟ್ ಮಾಡ್ಬಿಟ್ಟವ್. ನನ್ನ ಹತ್ರ 2 ಇದೆ, ಮೊದಲು ಹಾಕೊಂಡಿರೋದು, ಈಗ ಡಿಲೀಟ್ ಮಾಡಿರೋದು ಇದೆ. ಡಿಲೀಟ್. ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಲೈಟ್ ಅಂತ, ಇಡೀ ಪ್ರಪಂಚಕ್ಕೆ ಲೈಟ್. ಆ ಲೈಟ್ ನೋಡೋಣ ಅಂತ ಮತ್ತೊಂದ್ಸರಿ ಅದನ್ನ ನೋಡಿದ್ರೆ ವೆಬ್ಸೈಟ್ ಎಲ್ಲ ಖಾಲಿ ಆಗೋಗ್ಬಿಟ್ಟ. ಅಂದ್ರೆ ಮುಖ್ಯಮಂತ್ರಿಗಳು ಈ ತರ ಸುಳ್ಳು ಹೇಳೋ ಮುಖಾಂತರ. ಮತ್ತೆ ಇನ್ನೊಬ್ಬರು ಯಾರೋ ಹೆಸರು ಹೇಳಿದ್ದಾರೆ, ಅವರು ಯಾರು? ಯಾಂಗ್ UN ಅಧ್ಯಕ್ಷ ಬಂದಿದ್ರು. ಅವರು ಬಂದು ಹೋಗಿದ್ದಾರೆ ಅಂತ. ಈ 5 ಗ್ಯಾರಂಟಿನ ನಾನೆಲ್ಲ ವೆಬ್ಸೈಟ್ ಎಲ್ಲ ಚೆಕ್ ಮಾಡಿದೆ. ಅವ್ರು ಬಂದಿರೋದು ಡೆಲ್ಲಿಗೆ ಬಂದಿದ್ರು, ಕರ್ನಾಟಕದ IT-BT ನೋಡಕ್ಕೆ ಬಂದಿದ್ದಾರೆ. ಅವರ ಇದರಲ್ಲಿ ಎಕ್ಸ್ ಖಾತೆಯಲ್ಲಿ ಹಾಕಿದರು, ನಾನು ಕಾತುರನಾಗಿದ್ದೇನೆ, ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ನೋಡಿ ಅಲ್ಲಿ ಪುಳಕಿತನಾಗಿದ್ದೇನೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವರ ಎಕ್ಸ್ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಅವರೆಲ್ಲೂ ನಾನು 5 ಗ್ಯಾರಂಟಿಗೆ ಬಂದಿದ್ದೀನಿ, 5 ಗ್ಯಾರಂಟಿನ ಅವ್ರ ಮನೆ ಹತ್ರ ಯಾರು 5 ಗ್ಯಾರಂಟಿ ಸಿಕ್ಕಿದಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡಿ ತಿಂಡಿ ತಿಂದು ಕಾಫಿ ಕುಡಿತೀನಿ ಅಂತ ಎಲ್ಲೂ ಬರ್ದಿಲ್ಲ. ಅವ್ರು ಬರ್ದಿರೋದು ನಾನು ಎಕ್ಸೈಟ್ ಆಗಿದ್ದೀನಿ, ನಾನು ಪ್ರಪಂಚದ IT ಸೆಂಟರ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಹಾಕಿದ್ದಾರೆ. ಇವರೇನ್ ಹಾಕೊಂಡಿದ್ದಾರೆ? ಅವ್ರು ಹಾಕಿಲ್ಲ, ಇವರು ಮುಖ್ಯಮಂತ್ರಿಗಳ ಕಾರ್ಯಾಲಯ ಅವ್ರು ಹೊಗಳಿದ್ರು ಅಂತ ಹಾಕಿದ್ದಾರೆ. ಊನಪ್ಪ, ಯಾರದೇ ನಿಮ್ಮ ಮನೆಗೆ ಬಂದು ಊಟಕ್ಕೆ ಬಂದು ಊಟ ಚಂದಾಗಿದೆಯಾ ಅಂತ, ಚಂದಾಗಿಲ್ಲ ಅಂದ್ರೂ ಚಂದಾಗೈತೆ ಅಂತ ಹೇಳ್ಬೇಕು. ಮರ್ಯಾದೆ ಪ್ರಶ್ನೆ. ಮಕ್ಕದ ಮೇಲೆ ಹೊಡೆದಂಗೆ ಹೇಳಕ್ಕಾಗತ್ತ? ಚಂದಾಗಿಲ್ಲ ಅಂತ ಹೇಳಕ್ಕಾಗತ್ತ? ನೀವು ಕೇಳಿದಿರ 5 ಗ್ಯಾರಂಟಿ ಹೇಳಿದ್ದಾರೆ ಅಷ್ಟೇ ಅವರು. ಅದನ್ನ ಅವ್ರ ಪ್ರೆಸ್ ರಿಲೀಸ್ ಅಲ್ಲಿ ಹಾಕಿಲ್ಲ. ಇದು ಇವರು ಬಜೆಟ್ ಅಲ್ಲಿ ತೋರಿಸಿದಾರಲ್ಲ, ಅವರ ಪ್ರೆಸ್ ನೋಟಲ್ಲಿ UN ಪ್ರೆಸಿಡೆಂಟ್ ಇಲ್ಲ, ಅವ್ರ ನೋಟಲ್ಲಿ ಇಲ್ಲ. ನಾನು ಚೆಕ್ ಮಾಡ್ಬಿಟ್ಟೆ, ಹುಡುಕಾಡದೆ, ಎಲ್ಲೂ ಇಲ್ಲ. ಇವ್ರು ಹಾಕೊಂಡಿದ್ದಾರೆ. ಅಂದ್ರೆ ಈ ತರ ಸುಳ್ಳುಗಳು ಹೇಳಿ ಸರ್ಕಾರ ಫೇಲ್ ಆಗಿದೆ, ಸರ್ಕಾರ ಟೇಕ್ ಅಪ್ ಆಗಿಲ್ಲ, ವಿಧಾನಸಭೆಯಲ್ಲಿ ಕಳಪೆ, ಉತ್ತರ ಕೊಡಕ್ಕಾಗದೇ ಇರುವಂತದ್ದು, SC STಗಳ ಬಗ್ಗೆ, ಹೆಣ್ಮಕ್ಕಳ ರೇಪ್ ಆಗ್ತಾ ಇರೋದ್ರ ಬಗ್ಗೆ, ಬಾಣಂತಿಯರ ಸಾವು ಬಗ್ಗೆ, KPCಯಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಉತ್ತರನೇ ಇಲ್ಲ. ಈ ಸರಿಗೆ ಎಲ್ಲ ಯಾರೂ ಕೂಡ ಮಂತ್ರಿಗಳಿರಲಿ, ಮುಖ್ಯಮಂತ್ರಿ ಯಾವುದು ಉತ್ತರ ಸರಿಯಾಗಿ ಸಮಂಜಸವಾಗಿ ಯಾವುದು ಕೊಟ್ಟೇ ಇಲ್ಲ. ಅಂದ್ರೆ ಕಳಪೆ ಪ್ರದರ್ಶನ, ಕಾಂಗ್ರೆಸ್ಸಿನ ಕಳಪೆ ಪ್ರದರ್ಶನ.
ಮತ್ತು ಕಾಂಗ್ರೆಸ್ಸಿನ ಭಿನ್ನಮತದ ಭುಗಿಲೆದ್ದ ಅಧಿವೇಶನ ಇದು. ಅದರಿಂದ ಇವತ್ತು ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ಒಂದು ರೀತಿ ಛೀಮಾರಿ, ಕಾಂಗ್ರೆಸ್ಗೆ ಒಂದು ರೀತಿ ಛೀಮಾರಿಯಾಗಿದೆ. ವಿರೋಧ ಪಕ್ಷವಾಗಿ ನಾವು ನಮ್ಮ ಎಲ್ಲ ಈ 3 ವಾರಗಳ ಅಧಿವೇಶನವನ್ನ ಸಮರ್ಥವಾಗಿ ನಾವು ಬೆಳೆಸ್ಕೊಂಡಿದ್ದೀರಿ. ಪ್ರತಿ ವಾರನೂ ಕೂಡ ಒಂದೊಂದು ವಿಚಾರವನ್ನ ತೆಗೆದುಕೊಂಡು ಸರ್ಕಾರವನ್ನ ಇಕ್ಕಟ್ಟಿ ಸಿಕ್ಕಿಸುವಂತ ಕೆಲಸವನ್ನ ನಾವು ಸಮರ್ಥವಾಗಿ ಮಾಡೋ ಮುಖಾಂತರ ಇದನ್ನ ಮತ್ತೆ ನಾವು ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀರಿ. ಎಲ್ಲ ವಿಚಾರ ವಿಧಾನಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಇಷ್ಟೂ ವಿಚಾರಗಳನ್ನು ಕೂಡ ಜನಗಳ ಮುಂದೆ ತೆಗೆದುಕೊಂಡು ಹೋಗಿ ಜನತಾ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡ್ತೀರಿ. ಸಿದ್ದರಾಮಯ್ಯನವರ ಸರ್ಕಾರ ವೀಲ್ ಚೇರ್ ಅಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಆದರೆ ವೀಲಲ್ಲಿ ಸರ್ಕಾರನೇ ಇಲ್ಲ, ವೀಲ್ಗೆ ಹತ್ತಲೇ ಇಲ್ಲ ಸರ್ಕಾರ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅವರು ಇನ್ನೂ ನಾಯಕ, ಮಹಾನಾಯಕ, ಮುಖ್ಯಮಂತ್ರಿಗಳು, ಈ ತರದ ಖರ್ಗೆ ಈ ಎಲ್ಲ ಎಂಟ್ರಿ ಆಗಿರೋದ್ರಿಂದ ಇದು ಇಲ್ಲಿಗೆ ನಿಲ್ತೈತೆ ಅಂತ ಅನ್ಸಲ್ಲ. ನಮಗೂ ಇಲ್ಲಿಗೆ ನಿಲ್ತೈತೆ ಅಂತ ಅನ್ಸಲ್ಲ. ಇದು ಸರ್ಕಾರವನ್ನ ಮತ್ತಷ್ಟು ಬೆತ್ತಲೆ ಮಾಡುತ್ತೆ. ಸರ್ಕಾರದ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗಿದೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಇಡೀ ಅಧಿವೇಶನದಲ್ಲಿ ಸರ್ಕಾರ ಫೇಲ್ ಆಗಿರುವಂತದ್ದು ಎಳೆ ಎಳೆಯಾಗಿ ನಾವು ಜನಗಳ ಮುಂದೆ ತೆರೆದಿಟ್ಟಿದ್ದೀವಿ. ಓಕೆ, ಧನ್ಯವಾದ. ಆರಾಮ್ಸ ಕೇಳಬೇಕು. ಸದನದಲ್ಲಿ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಲ್ಲ ಅಂದ್ರೆ ಆಡಳಿತ ಪಕ್ಷವನ್ನ ಸರಿಯಾದ ನಿಟ್ಟಿನಲ್ಲಿ ತಿದ್ದುಪಡಿ ಹೋರಾಟ ವಿಫಲಾಗಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಅದೇ ಪ್ರಶ್ನೆ ಕೇಳ್ತೀರಾ? ಒಬ್ಬ ನಿಧಾನದಾಗ ಆರಾಮ್ ಇನ್ನ 100% ಡೌಟೇ ಇಟ್ಕೊಂಬೇಡಿ. ಈಗ ಅವ್ರನ್ನ ಕಳಿಸ್ಬೇಕಾದ್ರೆ ಮತ್ತೆ ಅವರ ಆ ಮಂತ್ರಿ ಎಲ್ಲಿದ್ದಾನೆ ಅನ್ನೋದು ಎಲ್ಲ ಅಂದ್ರೆ ಟ್ರ್ಯಾಕ್ ಮಾಡಕ್ಕೆ ಫೋನ್ ಕದ್ದಾಲಿಕೆ ಮಾಡಲೇಬೇಕಲ್ಲ. ಈ ಸರ್ಕಾರ 100% ಫೋನ್ ಕದ್ದಾಲಿಕೆಯ ಜಾಲದಲ್ಲಿದೆ. ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನೇ ಆಪಾದನೆ ನಾವ್ ಹೇಳ್ತಾ ಇದ್ರಿ, ನಮ್ಮ ಫೋನ್ ಕದ್ದಾಲಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವ್ ಹೇಳಿದ್ರಿ, ಕುಮಾರಸ್ವಾಮಿ ಅವರು ಹೇಳಿದ್ರು. 3 ತಿಂಗಳಿಂದ ಇವೆಲ್ಲ ಮಾಧ್ಯಮದಲ್ಲಿ ಬಂದಿದೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ, ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೀನಿ. 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು, ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಹೇಳೋಣ ಆರಾಮಾಗಿ. ಇನ್ನೂ ಟೈಮ್ ಇದೆ, ಇನ್ನೂ ಅರ್ಧ ಗಂಟೆ ಇದೆ. ನಿಧಾನ ಕೂಲ್. ಹೌದು, ಎಲ್ಲಾರ್ದು, ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದನ್ನು ಕೂಡ ಹೌದು, 2 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಅಲ್ಲಪ್ಪ, ವಿಧಾನಸಭೆಯಲ್ಲೇ ದೂರು ಕೊಡ್ತೀನಿ ಅಂದವರೆ ಇನ್ನೂ ಕೊಟ್ಟಿಲ್ಲ ಆಡಳಿತ ಪಕ್ಷದವರು. ನಮ್ಗೆ ಕೇಳ್ತಾರಲ್ಲ, ಕೊಟ್ಟು ಅಲ್ಲ, ಈಗ ಕೊಟ್ಟರು ಏನು ಉಪಯೋಗ? ಬಾ, ಇನ್ನೊಂದು ಚೇರ್ ಕೊಡು. ಚೇರ್ ಕೊಡಪ್ಪ. ಪ್ರಕಾಶ್ ಇದೆ, ಇದು ಕೊಟ್ಬಿಡಿ, ಇದು ಕೊಟ್ಬಿಡಿ, ಇನ್ನೊಂದು ಚೇರ್ ಕೊಡಿ. ನೀವು ಸುರೇಶ್ ಗೌಡ್ರನ್ನೇ ಕೇಳಬೇಕು. ನನ್ ಕೇಳಿದ್ರೆ ಬಂದಿದ್ದ ಯಾರಿಗೆ ಹೇಳಿ
ಅಲ್ಲಲ್ಲ ಹೇಳಿ ಈಗ ಇದೆ ನೀವು ನೀವು ಅವರು ಹಿಂದೆ ಕೇಳಕ್ ಗೊತ್ತಾಗಲ್ಲ. ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದೇ ನಿಮಿಷ ಪ್ಲೀಸ್ ಕೂತ್ಕೊಳ್ಳಿ. ಈ ಕಡೆ ಇಲ್ಲ ಒಂದು ಈಗ ಏನೋ ಕೇಳಿದ್ರಲ್ಲ ಇದೆಲ್ಲನೂ ಕೂಡ ವಿಧಾನಸಭೆಯ ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ಅಲ್ಲಿ ಯಾರ್ಯಾರು ಸ್ಪೀಕರ್ ಹತ್ರ ಮೊದಲು ಹೋಗಿ ಮಾತಾಡಿದ್ರು, ಚೀಟಿ ಹೆಂಗ್ ಬಂತು, ಆ ಗ್ರೀನ್ ಚೀಟಿ ಎಲ್ಲಿಗೋಯ್ತು, ಅದೆಲ್ಲ ಇದರಲ್ಲಿದೆ. ಯಾಕಂದ್ರೆ ಯತ್ನಾಳ್ ಅವ್ರು ಮಾತಾಡ್ತಾ ಇದ್ದಾಗೆ ಬಂದಿದ್ದು ಚೀಟಿ. ಅವ್ರನ್ನ ಫೋಕಸ್ ಮಾಡ್ತಾನೆ ಇರ್ತಾರೆ, 100% ಫೋಕಸ್ ಮಾಡ್ತಾ ಇರ್ತಾರೆ. ಅದರಿಂದ ಅದೆಲ್ಲ ತಗಂದ್ರೆ ಗೊತ್ತಾಗ್ತದೆ. ಅದ್ರಲ್ಲಿ ಮುಚ್ಚುಮರೆ ಪ್ರಶ್ನೆನೇನು? ನಾನ್ ಅಸೆಂಬ್ಲಿಯಲ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ಸ್ಪೀಕರ್ ಅವರೇ ನಿಮ್ಮ ಹತ್ರ ಬಂದು ಮಾತಾಡಿದ್ದಾರೆ, ನೀವೇ ಪರ್ಮಿಷನ್ ಕೊಟ್ರಿ, ನೀವೇ ಪರ್ಮಿಷನ್ ಕೊಟ್ಬಿಟ್ಟು ನೀವೇ ಈಗ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದೀರಾ. ಮತ್ತೆ ಸಸ್ಪೆಂಡ್ ಮಾಡಕ್ ಮುಂಚೆ ಆ ಕ್ಲಿಪ್ಪಿಂಗ್ಸು ಇದೆ, ನೀವೆಲ್ಲ ತೋರಿಸಿದ್ದೀರಾ, ಎಲ್ಲರೂ ತೋರಿಸಿದ್ದೀರಾ, ಮಾಧ್ಯಮದವರು ಎಲ್ಲರೂ ತೋರಿಸಿದ್ದೀರಾ. ಬನ್ನಿ ಬನ್ನಿ ಅಂದ್ರೆ ಇವರು ಯಾರೋ ಅವರ ಮಾರ್ಷಲ್ಗಳು ತಡಿಯಕ್ ಬಂದಾಗ ರೂಲ್ಸ್ ಏನ್ ಹೇಳ್ತತೆ, ಆ ಡಯಾಸ್ ಹತ್ಬೇಕಾದ್ರೆ ಮಾರ್ಷಲ್ಗಳು ತಡಿಬೇಕು ಅಂತ ರೂಲ್ ಇರೋದು, ಆಕ್ಟ್ ಇರೋದು. ಅದಕ್ಕೆ ಮಾರ್ಷಲ್ಗಳನ್ನ ನೇಮಕ ಮಾಡಿರೋದು. ಏನು ಕಳ್ಳಕಾಯಿ ತಿನ್ನಕ ಮಾರ್ಷಲ್ಗಳನ್ನ ನೇಮಕ ಮಾಡಿರೋದು? ಕಳ್ಳಕಾಯಿ ತಿನ್ನಕ ಮಾಡಿರೋದು. ಅವ್ರು ತಡಿಯಕ್ ಬಂದ್ರೆ ಸ್ಪೀಕರ್ ಅವರು ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಅಂತ ಹೇಳ್ಬಿಟ್ಟು ಈಗ 18 ಜನ ಸಸ್ಪೆಂಡ್ ಮಾಡಿದ್ರೆ ಪ್ರವೋಕ್ ಮಾಡಿದವರೇ ನೀವು, ಮೇನ್ ಪ್ರವೋಕರೇ ನೀವು. ನೀವೇ ಮಾಡಿ ನೀವೇ ಸಸ್ಪೆನ್ಷನ್ ಅಂದ್ರೆ ಹೆಂಗೆ ನೋಡಿ ಅದನ್ನ ಕ್ಲಿಪ್ಪಿಂಗು. ನಾವೇನ ಹೇಳಿದ್ರ? ಇವರೇ ಬನ್ನಿ 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 ಅಂತ ಕರೆದಿದ್ದು. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಒಡಕೇನಿದೆ, ಗುಂಪುಗಳು, ಆ ಗುಂಪುಗಳು ಡಿವೈಡ್ ಆಗಿದೆ. ಈಗ ಸಭೆಗಳು ಸೇರ್ತಾ ಇದ್ದಾರಲ್ಲ, ಈಗ ಸಭೆಗಳು ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಅವರೊಂದು ಸಭೆ ಮಾಡ್ತಾ ಇದ್ದಾರೆ. ಸರ್ಕಾರದ ಸಚಿವರ ಮೇಲೆ ಇಂಥ ಅನಿವಾರ್ಯ ಆರೋಪ ಬಂದಾಗ ಅವರು ರಾಜೀನಾಮೆಗೆ ಆಗ್ರಹಿಸಿ ಇನ್ನೊಂದು ಪ್ರತಿಭಟನೆ ಮಾಡಬೇಕು ವಿಪಕ್ಷ ಒಂದು ರೀತಿಯಲ್ಲಿ ಅವರು ಸಪೋರ್ಟಿಗೆ ನಿಂತ್ಕೊಂಡಂಗಾಗಿದೆ. ರಾಜಣ್ಣ ಅವರಿಗೆ ಒಂದೇ ಆಗಿದೆ ಅನ್ನೋ ರೀತಿಯಲ್ಲಿ ಸದಸ್ಯರೆಲ್ಲ ಚರ್ಚೆ ಆಗಿದೆ. ನಿಮ್ಮನ್ನೇ ಅವರು ಅಸ್ತ್ರವಾಗಿ ಬಳಸ್ಕೊಂಡ್ಬಿಟ್ರಲ್ಲ ಅಂತ. ಇಲ್ಲ, ರಾಜಣ್ಣ ಅವರು ಬಂದು ಅವ್ರ ಆಚೆ ಕಡೆ ಕಂಪ್ಲೇಂಟ್ ಕೊಟ್ಟು, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ಬಿಡುಗಡೆ ಆಗಿದ್ರೆ ನೀವ್ ಹೇಳ್ದಂಗೆ ನಾವು ಮಾಡಬೇಕಾಯ್ತು. ಅವ್ರ ಅಸೆಂಬ್ಲಿಗೆ ಬಂದು ನನಗೆ ಅವರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಇಡೀ ಸದನದಲ್ಲಿ ಅಂಗಲಾಚ್ತಾ ಇದ್ದಾರೆ. ಅವಾಗ ನ್ಯಾಚುರಲ್ ಆಗಿ ಒಬ್ಬ ವಿಧಾನಸಭೆಯಲ್ಲಿ ಒಬ್ಬ ವಿಧಾನಸಭಾ ಸದಸ್ಯ, ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ಅಂಗಲಾಚಿದಾಗ ಅದನ್ನ ತನಿಖೆ ಮಾಡಿ ಅಂತ ಹೇಳೋದು ನಮ್ಮ ರೈಟ್ಸ್. ಅದನ್ನ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಅದು ಬಿಡುಗಡೆ ಆದಾಗ 100% ರಾಜೀನಾಮೆಯನ್ನ ಕೇಳ್ತೀವಿ ನಾವು. ಸರ್, ವಿಪಕ್ಷ ನಾಯಕನಾಗಿ ನೀವು ಈ ಹನಿಟ್ರಾಕ್ ಇಶ್ಯೂ ಸಿಎಲ್ಪಿ ರೈಸ್ ಮಾಡೋಲ್ಲ, ಕ್ಯಾಬಿನೆಟ್ ಅಲ್ಲಿ ರೈಸ್ ಮಾಡೋಲ್ಲ, ಸೀದಾ ಬಂದು ವಿಧಾನಸೌಧದಲ್ಲಿ ಮಾತಾಡ್ತಾರೆ ಅಂದ್ರೆ ಆಸ್ ಅನ್ ಅಪೋಸಿಷನ್ ಲೀಡರ್ ಹೌ ಡು ಯು ಸೀ ದಿಸ್? ಇದೆಲ್ಲ ಪ್ರೀ ಪ್ಲಾನ್. ಅವರು ನನಗಿರುವಂತ ಮಾಹಿತಿ ಪ್ರಕಾರ ಅವರು ಇಲ್ಲಿ ರೈಸ್ ಮಾಡಕ್ ಮುಂಚೆ ಸಿಎಂ ಆಫೀಸಿಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದ್ದಾರೆ. ಇದಕ್ಕೆ ಮುಂಚೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ಸಿಎಂ ಅವರ ಕುಮ್ಮಕ್ಕಿನಿಂದಾನೇ ಅವ್ರು ಬಂದು ಇಲ್ಲಿ ರೈಸ್ ಮಾಡಿರೋದು. ಈ ಎರಡು ಬಣಗಳ ಜಗಳ ಆಚೆ ಬಂದಿದೆ ಅಷ್ಟೇ. ಸರ್, ನೀವು ಹೇಳ್ತಾ ಇದ್ದೀರಾ ಎರಡು ಬಣಗಳು ಅಂತ. ಈ ಬಾಣದ ಗುರಿ ಯಾವ ಕಡೆ ಹೊಡಿತಾರೆ ಹೇಳಿ ಸರ್? ಸಿಎಂ ಚೇರ್ ಕಡೆ. ಯಾರು ಸರ್ ಸಿಎಂ ಚೇರ್ ಅಂತ ಎಷ್ಟು ಹೇಳ್ಬೇಕಲ್ಲ ಸರ್ ನೀವು? ಯಾರು ನೀವು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ, ಸುಮ್ಮನೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆಗೆ ಗೋಲ್ಡ್ ಸ್ಮಗ್ಲಿಂಗ್ ವಿಷಯನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಇಬ್ಬರು ಸಚಿವರು ಅಂತ ಹೇಳಿದ್ರು, ಆ ಸಚಿವರ ಬಗ್ಗೆನೂ ಮಾತಾಡಲಿಲ್ಲ. ಈಗ ಸಿಎಂ ಚೇರ್ ಬಗ್ಗೆ ಬದಲಾವಣೆಗೆ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ಎರಡೂ ಪ್ರಕರಣಗಳಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳೇ ಇರೋದು. ಅದನ್ನ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ರಿ. ಈಗ ತನಿಖೆ ಆಗ್ತಾ ಇದೆ. ಯಾವುದು ಗೋಲ್ಡ್ ಲೂಟಿ ಬಗ್ಗೆ ಕೇಂದ್ರದ ಏಜೆನ್ಸಿ ತನಿಖೆ ಮಾಡ್ತಾ ಇದ್ದಾರೆ. ಈಗ ಸಿಬಿಐ ಮಾಡ್ತಾ ಇದೆ, ಇಡಿನೂ ಮಾಡ್ತಾ ಇದ್ದಾರೆ. ಅವರು ಅದನ್ನ ಯಾರು ಅನ್ನೋದನ್ನ ಹೇಳ್ಬೇಕಾಗಿರುವಂತಹ ಅಧಿಕಾರ ಇರೋದು ಕೇಂದ್ರದ ಏಜೆನ್ಸಿಗೆ. ಅದಕ್ಕೆ ಕಾಯ್ತಾ ಇದ್ದೀವಿ ನಾವು. ಆ ಕೇಂದ್ರದ ಏಜೆನ್ಸಿ ಯಾರು ಅಂತ ಹೇಳ್ತಾರೆ, ಕಾಯ್ತಾ ಇದ್ದೀವಿ. ಆದ್ರೆ ಇದನ್ನ ಇನ್ನೂ ತನಿಖೆಗೆ ಕೊಟ್ಟಿಲ್ಲ. ನಾವು ಯಾಕೆ ಧರಣಿ ಮಾಡಿದ್ರಿ, ಈ 18 ಜನ ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂದ್ರೆ, ಮುಖ್ಯಮಂತ್ರಿಗಳು ನಾವು ಇಂಥದ್ರಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತಾನೆ ಇರಲಿಲ್ಲ. ಅವ್ರು ಏನು ಹೇಳಲೇ ಇಲ್ಲ, ತನಿಖೆ ಮಾಡ್ತೀರಿ ಅಂದ್ರು. ಯಾವ ತನಿಖೆ? ಸಿಬಿಐ ತನಿಖೆ ಮಾಡ್ತೀರಾ ಅಥವಾ SIT ರಚನೆ ಮಾಡ್ತೀರಾ? ಜುಡಿಷಿಯಲ್ ನಾವು ಕೇಳಿದ್ರಿ, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್, ಯಾಕಂದ್ರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ಹೇಳಿದ್ದಾರೆ. ಈಗ ಬಾರ್ ಕೌನ್ಸಿಲ್ ಅದನ್ನು ತಗೊಂಡಿದ್ದಾರೆ. ಬಾರ್ ಕೌನ್ಸಿಲ್
ಅಲ್ಲಿನ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದಾರೆ. ಜಡ್ಜ್ಗಳ ಹೆಸರು ಇದರಲ್ಲಿ ಪ್ರಸ್ತಾವ ಆಗಿರೋದ್ರಿಂದ ವಿಧಾನಸಭೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀರಿ ಅಂತ ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ. ಜಡ್ಜ್ಗಳು ತಗೊಂಡಿದ್ದೀರಾ, ಕೇಂದ್ರದ ಸಚಿವರು, ಕೇಂದ್ರದ ನಾಯಕರೆಲ್ಲ ಹೇಳಿದ್ದೀರಾ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ನೀವು ಯಾವ ತನಿಖೆ ಅಂತ ಹೇಳ್ಬೇಕಾಯ್ತಲ್ಲ. ನೀವು ಹೇಳಿಲ್ಲ ಅಂದಿದ್ದಕ್ಕೆ ನಾವು ಹೋರಾಟ ಮಾಡಿದ್ದೀರಿ, ಧರಣಿ ಮಾಡಿದಿರಿ. ಇದಕ್ಕಿಂತ ದೊಡ್ಡ ಹೋರಾಟ ಮಾಡಕ್ ಸಾಧ್ಯನೇ ಇಲ್ಲ. ವಿಧಾನಸಭೆಯಲ್ಲಿ 18 ಜನ ನಮ್ ಸಸ್ಪೆಂಡ್ ಆಗಿ ದೊಡ್ಡ ಹೋರಾಟ ಮಾಡಿದಿರಿ ಅಂತ ಇದಕ್ಕಿಂತ ದೊಡ್ಡ ಹೋರಾಟ ಮಾಡಕ್ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಬಿಜೆಪಿಯವ್ರ ಮೇಲೆ ಆದ್ರೆ ಮಾಡ್ತಾರೆ ಸುಮೋಟೋ, ಕಾಂಗ್ರೆಸ್ ಮೇಲೆ ಆದ್ರೆ ಸುಮೋಟೋ ಆಗಲ್ಲ. ಬಿಜೆಪಿಯವರಾದ್ರೆ ಇಲ್ಲಿದ್ರು ಮಾಡ್ತಾರೆ, ಹುಡುಕಿ ಮಾಡ್ತಾರೆ. ದ್ವೇಷದ ರಾಜಕಾರಣ ಅಷ್ಟೇ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅವರವರ ಇಂಟರ್ನಲ್. ಈ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರೆಲ್ಲ ಒಂದು ಟ್ರೂಪ್ ಆಗಿದ್ದಾರೆ, ಈ ಕಡೆ ಇನ್ನೊಂದು ಟ್ರೂಪ್ ಆಗಿದ್ದಾರೆ. ಅವರ ಜಗಳ ನೋಡ್ಬೇಕು, ಅದು ಡೆಲ್ಲಿ ಮಟ್ಟಕ್ಕೆ ಹೋಗಿದೆ. ಖರ್ಗೆ ಅವರೇ ಸ್ವತಃ ಬಂದು ಮುಖ್ಯಮಂತ್ರಿಗೆ ಏನೇನು ಸಲಹೆ ಕೊಟ್ಟಿದ್ದಾರೆ ಅಂತ ಇಲ್ಲ ಖರ್ಗೆ ಅವರು ಹೇಳಬೇಕು, ಇಲ್ಲ ಮುಖ್ಯಮಂತ್ರಿಗಳು ಬಹಿರಂಗಪಡಿಸಬೇಕು. ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಇಲ್ಲ ಖರ್ಗೆ ಅವರಾಗ್ಲಿ ಇಲ್ಲ ಮುಖ್ಯಮಂತ್ರಿಗಳಾಗ್ಲಿ ಬಹಿರಂಗಪಡಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ನಿನ್ನೆ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ದಾರೆ, ಈ ರಿಸರ್ವೇಶನ್ ಮುಸ್ಲಿಂ ರಿಲಿಜಿಯಸ್ ಅನ್ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ಈ ವಿಷಯ ಮತ್ತೆ ಬರ್ತಾ ಇದೆ. ಹೌ ಡು ಯು ಸೇ ದಿಸ್? ಮುಸ್ಲಿಂ ರಿಸರ್ವೇಶನ್ ರಿಲಿಜಿಯಸ್ ಬೇಸಿಸ್ ಕೊಡಕ್ ಬರೋದಿಲ್ಲ, ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಹೇಳಿದ್ದೇವೆ. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ it cannot be given religious quota. ಅವರು ಅದನ್ನೇ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಜ್ಞಾನ ಇಲ್ವಾ, ಅರಿವಿಲ್ವಾ, ಇದು ಪ್ರಶ್ನೆ ಬರ್ತದೆ. ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಒಂದು ಟಿವಿ ಇಂಟರ್ವ್ಯೂನಲ್ಲಿ, ಮುಂದಿನ ದಿನಗಳಲ್ಲಿ ಮುಸ್ಲಿಂ ರಿಸರ್ವೇಶನ್ ಕೊಡುವಂತ ಪರಿಸ್ಥಿತಿ ಈಗ ಬಂದ್ರೆ ಕಾನ್ಸ್ಟಿಟ್ಯೂಷನ್ ನ ಬದಲಾವಣೆ ಮಾಡಿನೂ ಕೊಡ್ತೀವಿ ಅಂತ ಅನ್ನೋ ಮಾತನ್ನ ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದಮೇಲೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಇದನ್ನು ಕೊಡಕ್ ಬರಲ್ಲ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಜ್ಞಾನ ಇದೆ ಅಂತ ಅನ್ಸುತ್ತೆ ಇಲ್ಲಿ. ಆದ್ರೂ ಕೂಡ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ ಮುಸಲ್ಮಾನರನ್ನ ದಾರಿ ತಪ್ಪಿಸಿ ನಾವು ಕೊಟ್ಟಂಗೆ ಮಾಡಬೇಕು, ಅದವ್ರಿಗೆ ದಕ್ಕಬಾರದು, ಆದ್ರೆ ವೋಟ್ ಬ್ಯಾಂಕ್ ಇಂಟ್ಯಾಕ್ಟ್ ಆಗಿ ನಮ್ಮ ಜೊತೆಯಲ್ಲಿರಬೇಕು ಅನ್ನೋ ಉದ್ದೇಶನ ಇದು. ನಮ್ಮಲ್ಲಿ ಯಾರಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದವ್ರಿಗೆ ನಾವು ಟಿಕೆಟೇ ಕೊಟ್ಟಿಲ್ಲ. ಇವತ್ತು ಕ್ರಮ ಜರುಗಿಸ್ತದ ಅವ್ರ ಮೇಲೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿದಾರಲ್ಲ, ಈಗ ಅವ್ರ ರಾಜೀನಾಮೆ ಕೇಳ್ತೀರಾ? ಅರ್ಧಾಡ್ತಿದೆಯಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಧಾಡ್ತಿದೆ. ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಹೌದು, ಚಾನಲ್ ಎಲ್ಲ ಇದೆಯಲ್ಲ, ಎಲ್ಲ ಕಡೆ ಅರ್ಧಾಡ್ತಿದೆ. ಎರಡು ಹಾಕಿ ತೋರಿಸ್ಬಿಡಿ. ಅಲ್ಲ ಹೋಗ್ಲಿ, ನೀವು ಆ ಚಾನಲ್ ನಲ್ಲಿ ಅವ್ರು ಮಾತಾಡಿರೋದನ್ನು ಕೇಳಿಸ್ಕೊಳ್ಳಿ. ಇದೇನಿದೆ ಅಂತ ಮಾಡಿದಾರಂತೆ ನಮ್ಮ ರಾಷ್ಟ್ರಾಧ್ಯಕ್ಷ. ಇದನ್ನ ನಾವು ತಿದ್ದಿದೀವ ಚಾನಲ್ ಅಲ್ಲಿ ಹೋಗಿ? ಒಂದೇ ನಿಮಿಷ. ಈ ನಾರಾಯಣ ಸ್ವಾಮಿ ಅವರು ಹೇಳಿರೋದ್ರ ಬಗ್ಗೆ ಮೀಸಲಾತಿ 4%. ಸಲಹಾ ಸಮಿತಿಯು ತನ್ನ 1948 ಫೆಬ್ರವರಿ 24ನೇ ತಾರೀಕಿನ ಸಭೆಯಲ್ಲಿ ಒಂದು ವಿಶಿಷ್ಟ ಉಪಸಮಿತಿಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ರಚಿಸಿತ್ತು ಮತ್ತು ಗೌರವಾನ್ವಿತ ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಕೆ.ಎಂ. ಮುನ್ಷಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರೆಲ್ಲ ಸದಸ್ಯರಾಗಿದ್ದರು. ಅದರಲ್ಲಿ ಹೇಳ್ತಾರೆ, ಯಾರು ತಾಜ್ ಮಹಲ್ ಹುಸೇನ್ ಅವರು ಹೇಳ್ತಾರೆ, ನಾವು ಮೊದಲಿಗೆ ಭಾರತೀಯರು, ಕೊನೆಗೂ ಭಾರತೀಯರು. ನಮಗೆ ಬೇರೆ ದೇಶವೂ ಗೊತ್ತಿಲ್ಲ, ಬೇರೆ ರಾಷ್ಟ್ರವೂ ಗೊತ್ತಿಲ್ಲ. ನಾವೆಲ್ಲರೂ ಭಾರತೀಯರಾಗಿದ್ದೇವೆ, ನಾವೆಲ್ಲರೂ ಭಾರತೀಯರಾಗೇ ಉಳಿಯುತ್ತೇವೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅವರು. ಅಂದ್ರೆ ಈ ರಿಸರ್ವೇಶನ್, ಮುಸ್ಲಿಮರ ಏನ್ ರಿಸರ್ವೇಶನ್ ಇದೆ ಅದನ್ನು ವಿರೋಧ ಮಾಡಿದ್ದಾರೆ ಅವತ್ತು. ಕೊಡಬಾರದು, ನಾವು ಒಟ್ಟಾಗಿರೋದನ್ನ ಒಡಿತಾ ಇದ್ದೀರಾ ಅನ್ನೋದು ಈ ಒಂದು ಸಮಿತಿಯ ಸಭೆಯಲ್ಲಿ ಈ ನಡವಳಿಕೆಗಳ ಪುಸ್ತಕ. ಇದು ಭಾರತದ ಸಂವಿಧಾನದ ಸಭೆ ನಡವಳಿಕೆಗಳ ಪುಸ್ತಕ. ಇದು ಕನ್ನಡ ಅವತರಣಿಕೆ.
ಇದರಲ್ಲಿ ಪೇಜು ಹೇಳ್ತೀನಿ, ಓದ್ಕೊಳ್ಳಿ ಬೇಕಾದ್ರೆ ನೀವು ಪೇಜು ಬೇಕಾದ್ರೆ ಇದರಲ್ಲಿದೆ ಪೇಜ್ಗಳು 603ನೇ ಪೇಜ್ 603ನೇ ಪೇಜ್ ಅಲ್ಲಿಂದ ಇದೆ ಎಲ್ಲ ನಡವಳಿಕೆಗಳು ಇದೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಅದೆಲ್ಲ ಎಲ್ಲದ ಇದರಲ್ಲೂ ಹೇಳಿದ್ದಾರೆ. ಅಂಬೇಡ್ಕರ್ ಕೊನೆಗೆ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಈ ಸಂವಿಧಾನ ರಚನೆಯಲ್ಲಿ ಧರ್ಮಾಧಾರಿತ ರಿಸರ್ವೇಶನ್ ನನಗೆ ಕೊಡಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿದ್ದಾರೆ. ಈ ತರ ಒಂದು ಸುದ್ದಿ ಹೊರಟ್ಟಿಯವರು ರೆಸಿಗ್ನೇಷನ್ ಗವರ್ನರ್ ಕೊಟ್ಟಿದ್ದಾರೆ. ನಾನು ಮಾತಾಡ್ತೀನಿ ಅವ್ರ ಹತ್ರ. ಬೆಳಗ್ಗೆ ಫೋನ್ ಮಾಡಿದ್ದೆ, ಫೋನ್ ಎತ್ತಿಲ್ಲ ಅವರು. ಮಾತಾಡ್ತೀನಿ ನಾನು, ನಾರಾಯಣ ಸ್ವಾಮಿ. ನಿನ್ನೆ ನಾನು ಮಾತಾಡಿದ್ದೀನಿ. ನಿನ್ನೆ ನಾನು ಹೊರಟ್ಟಿಯವರ ಜೊತೆಯಲ್ಲಿ ನಾನು ಮಾತಾಡಿದ್ದೇನೆ. ಅವರ ಸ್ಪಷ್ಟ ಇದೇನು ಅಂತಂದ್ರೆ, ನಾನೀಗಾಗಲೇ 45 ವರ್ಷಕ್ಕೂ ಹೆಚ್ಚು ಕಾಲ ದೀರ್ಘವಾಗಿ ರಾಜಕಾರಣದಲ್ಲಿದ್ದೇನೆ. ನನಗೆ ಇಂಥ ಒಂದು ಪರಿಸ್ಥಿತಿ ಬರ್ತದೆ ರಾಜಕಾರಣದಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಆ ಜಾಗದಲ್ಲಿ ಕೂತ್ಕೊಂಡು ಈ ಸರ್ಕಾರದ ಮೇಲೆ ಒಂದು ಆಪಾದನೆ ಬರ್ತದೆ, ಸರ್ಕಾರವೇ ಹನಿ ಟ್ರ್ಯಾಪ್ ಸರ್ಕಾರದ ಮೇಲೇನೆ ಮಾಡ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವಲ್ಲಿ ಕೂತ್ಕೊಂಡು ನಾವೇನು ಉತ್ತರ ಕೊಡ್ಬೇಕು? ಯಾರಿಗೆ, ಜನರಿಗೆ ಏನು ಉತ್ತರ ಕೊಡ್ಬೇಕು? ಇಂಥ ಪರಿಸ್ಥಿತಿಯನ್ನು ಎದುರಿಸೋದಕ್ಕಿಂತ ಒಂದು ಎಪಿಸೋಡ್ ಇಟ್ಕೊಂಡು ಹೇಳಿದ್ರ ಅಥವಾ ಬೇರೆ ಎಲ್ಲಾದ್ರೂ ಸೇರಿಸಿ ಹೇಳಿದ್ರ? ಅವ್ರು ಹೇಳ್ತಾ ಇರೋದು MLC ನಡವಳಿಕೆ ನೋಡ್ತಾ ಇದ್ರೆ ನಂಗೆ ಇರಬೇಕೋ ಬೇಡವೋ ಅನಿಸ್ತಿದೆ ಅಂತ ಹೇಳಿದ್ರು. ಅಲ್ಲ, ಬೇರೆಯವರು ಯಾರ ಹತ್ರ ಏನೇನು ಹೇಳಿರ್ಬೋದು, ಅವ್ರ ವರ್ಷನ್ ಬೇರೆಯವ್ರ ಹತ್ರ ಬೇರೆನೂ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ಕೇಳಿದಾಗ, ನಾನ್ ಸಮಯ ನೀವು ನೋಡಿದಿರಲ್ರಿ ಯಾವ ರೀತಿ ಅಲ್ಲಿ ನಡೀತದೆ, ನಾನು ಹೆಂಗ್ ಅಲ್ಲಿ ಕೂತ್ಕೊಂಡು ನಾನು ಇದನ್ನ ತೀರ್ಪು ಕೊಡ್ಲಿ ಇವೆಲ್ಲಾನು. ಈಗ ನನಗೂ ಮಾನಸಿಕವಾಗಿ ಬಹಳ ನೋವಾಗಿದೆ, ಬೇಸರ ಆಗಿದೆ. ಅದರಿಂದಾಗಿ ಇಂಥದ್ದನ್ನ ಸಹಿಸಿಕೊಂಡಿರೋದಕ್ಕಿಂತ ನಾನು ದೂರ ಇರೋದು ಒಳ್ಳೇದು ಅಂತ ಈ ಮಾತನ್ನು ನನ್ನ ಹತ್ರ ಸ್ಪಷ್ಟವಾಗಿದೆ. ಒಟ್ಟಾರೆ ಇಟ್ ವಿಕೆಟ್ ಅವ್ರದೇ ವಿಕೆಟ್ನ ಅವರೇ ಬೀಳಿಸ್ಕೊಂಡಿದ್ದಾರೆ. ಇಟ್ ವಿಕೆಟ್ ಆಗಿದ್ದಾರೆ. ಅವ್ರದೇ ಸರ್ಕಾರ, ಅವರದೇ ಮಂತ್ರಿ, ಅವರೇ ಆಪಾದನೆ, ಅವರೇ ತನಿಖೆ. ಹಿಟ್ ವಿಕೆಟ್, ಕ್ರಿಕೆಟ್ ಅಲ್ಲಿ ಹಿಟ್ ವಿಕೆಟ್ ಅಂತಾರಲ್ಲ, ಹಿಟ್ ವಿಕೆಟ್ ಸರ್ಕಾರ ಇದು. ಈಗ ರಾಜ್ಯದ ಜನತೆ ಒಂದು ಕುತೂಹಲ ಇದೆ. ಈ ಹನಿ ಟ್ರ್ಯಾಪ್ ವಿವಾದ ಯಾರಂತ ನೀವು ಹೇಳ್ತಿಲ್ಲ, ಅವ್ರು ಹೇಳ್ತಾರೆ. ಸುಮ್ಮನೆ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಯಾರಂತ ಹೇಳ್ಬೇಕು? ಶಾಡೋ ಬಾಕ್ಸಿಂಗ್ ತರ ಆಗ್ಬಿಟ್ಟಿದೆ. ಅಲ್ಲ, ನೀವು ಹೇಳ್ತಾ ಇಲ್ಲಲ್ಲ ಮಹಾನಾಯಕ ಅಂತ ಹೇಳ್ತಾ ಇದ್ರಿ. ನಾವು ಅಲ್ಲಲ್ಲ, ಒಂದೇ ನಿಮಿಷ ಗಿರಿ, ನೀವು ನಾಯಕ ಅಂದಿದ್ರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಮಹಾನಾಯಕ ಅಂದ ತಕ್ಷಣ ಎಲ್ಲರಿಗೂ ಅರ್ಥ ಆಗಿದೆ. ಅಜಿತ್ ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಈಗ ಮುಖ್ಯಮಂತ್ರಿಗಳೇ ಇದರಲ್ಲಿ ನೇರವಾಗಿ ಪಾಲ್ದಾರಾಗಿರೋದ್ರಿಂದ ಈ ವಿಚಾರವಾಗಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರಿಗೊಂದು ಜವಾಬ್ದಾರಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಇವರಿಬ್ಬರನ್ನ ಕರೆದು ಇಲ್ಲ ಮಾತಾಡಬೇಕು, ಇಲ್ಲ ತನಿಖೆ ಕೊಡಬೇಕು. ಧೈರ್ಯ ಇದ್ರೆ ತನಿಖೆ ಕೊಡಬೇಕು. ಎರಡೂ ಮಾಡ್ತಾ ಇಲ್ಲ, ನಾಟಕ ಆಡ್ತಾವ್ರೆ. ಅದೇನೋ ಹೇಳ್ತಾರಲ್ಲ, ಇಬ್ಬರು ಜಗಳ ಮೂರನೇ ಲಾಭ ಅಂತ. ಯಾಕೆ ಹೇಳಿ? ಇವ್ರು ಟ್ರೈ ಮಾಡ್ತಾವ್ರೆ, ಒಡೆದು ಕಿತ್ಕೊಂತೀನಿ ಅಂತ. ಅವ್ರಿಗೆ ಯಾಕೆ ಭಯ ಅನ್ನೋದನ್ನು ಅದಕ್ಕೆ ಇವರು ಸಿಎಂ ಅವರು ಇದನ್ನೇ ಗಾಳ ಯೂಸ್ ಮಾಡ್ಕೊಂಡು ಅವ್ರ ಸೇಫ್ಟಿಗೆ ಏನ್ ಬೇಕೋ ಅಷ್ಟು ಮಾಡ್ಕೊಂತ ಇದ್ದಾರೆ ಅಂತ. ಅವರೆಲ್ಲರ ಬಗ್ಗೆನೂ ಹೆಮ್ಮೆ ಇದೆ. ಅವರೆಲ್ಲರೂ ನನ್ನ ಹತ್ರ ಬೆಳಗ್ಗೆ ವಿಶ್ವನಾಥ್ ಫೋನ್ ಮಾಡಿದ್ರು, ಮಾತಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಅವ್ರ ಹತ್ರ ಬೆಗ್ ಮಾಡಬಾರ್ದು. ನಾನು ಆಗಿದ್ದೀನಿ, ನಾನು 2 ಸರಿ ಸಸ್ಪೆಂಡ್ ಆಗಿದ್ದೀನಿ. ನಾನು ಫಸ್ಟ್ ಟೈಮ್ MLA ಆಗಿದ್ದಾಗ ಕೇಳಿಸ್ಕೊಳ್ಳಿ, ನಾನು ಲಾಸ್ಟ್ ಬೆಂಚಲ್ಲಿ ಇದ್ದೆ. ನಮ್ಮ ಪಾರ್ಟಿನ ಗೆದ್ದು 6 ಜನ MLAಗಳು, ಹಾಸನ್ನ ಕೆಲವರೆಲ್ಲ ಸೇರಿ, ಬೀದರ್ ಒಬ್ರೆಲ್ಲ ಪಾರ್ಟಿನ ವೆಲ್ಲಲ್ಲಿ ನಿಂತ್ಕೊಂಡು ಬೈತಾ ಇದ್ರು. ಅಲ್ಲಿಂದ ಜಂಪ್ ಹೊಡ್ಕೊಂಡ್ಬಂದು ವೆಲ್ಲಲ್ಲಿ ಬಂದು ಹಿಡ್ಕೊಂಡಿದ್ದೀನಿ ನಾನು. ಆ ತರ ಧೈರ್ಯ ತೋರಿಸಿದ್ದೀನಿ ನಾನು. ಮತ್ತೆ ಬೆಳಗಾವಿ ಅಧಿವೇಶನದಲ್ಲೂ ಸಾಧ್ಯ ಗೌರವ ಇದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು, ಮನೆ ನಾನು ನಾರಾಯಣ ಸ್ವಾಮಿ ಅವರೆಲ್ಲ ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡಿದೆ. ಅಸೆಂಬ್ಲಿ ಏನೇ ಗಲಾಟೆ ಅಂತ, ಅವ್ರಿಗೂ ಗೊತ್ತಾಗಿದೆ ಗಲಾಟೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಕಾನ್ಸ್ಟೇಬಲ್ ಇದ್ರು, ಈಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಡಬಲ್ ಸ್ಟಾರ್ ಈಗ ಅವರೆಲ್ಲರೂ ಅಂತ.
ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇ ಗೌರವ ಪಡುವಂತ ಕೆಲಸವನ್ನ ನಮ್ಮ ಎಂಎಲ್ಎಗಳು ಮಾಡಿದ್ದಾರೆ. ನಾನು ಸ್ಪೀಕರ್ ಅವರಿಗೆ ಮಾತಾಡಿ ಹೇಳಿದ್ದೀನಿ, ನೋಡಿ ಇದು ನಿಮಗೆ ತರವಲ್ಲ, ನೀವು ಈ ತರ ಮಾಡಬಾರ್ದು ಅಂತಾನು ಹೇಳಿದ್ದೀನಿ. ಅವರು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಇದು ಒಳ್ಳೇದಲ್ಲ ಸದನಕ್ಕೆ, ಸದನದ ಗೌರವ. ನಾವೇನೋ ಇಂಡಿವಿಜುವಲ್ ಹೋರಾಟ ಮಾಡಿದ್ರೆ ಮಾಡ್ಲಿ ಅವರು, ನಮ್ದು ಇಂಡಿವಿಜುವಲ್ ಅಲ್ಲ. ಇದು 4% ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ರೆ ನಾವು ತೆಗಿಬೇಕು ಅಂತ ಈ ಮಂತ್ರಿ ಅಂಗಲಾಚಿ ಬೇಡಿರೋದ್ರ ಬಗ್ಗೆ ಮಾತಾಡಿದ್ರು. ವಿ ಆರ್ ಪ್ರೌಡ್ ಅಬೌಟ್ ಅವರ್ MLAs. 6 ತಿಂಗಳು ಸಸ್ಪೆನ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಯಾವುದೇ ಒಬ್ಬ ಶಾಸಕ ಆ ಕ್ಷೇತ್ರದಲ್ಲಿ 60 ದಿನಗಳ ಕಾಲ ಶಾಸಕನಾಗಿ ಇಲ್ಲ ಅಂತಂದ್ರೆ ಅವರ ಸದಸ್ಯತ್ವ ಸೀಸ್ ಆಗತ್ತೆ. ಅದಾದ್ಮೇಲೆ ವಿತಿನ್ 6 ಮಂತ್ಸ್ ಅಲ್ಲಿ ಎಲೆಕ್ಷನ್ ಆಗಬೇಕು ಅದಕ್ಕೆ. ದಟ್ ಈಸ್ ದಿ ರೂಲ್. ಆಗಿದ್ರೂ ಕೂಡ ಇವರು ಈ ಸೆಷನ್ ಮುಗಿಯೋವರೆಗೂ ಅವರನ್ನ ಸಸ್ಪೆಂಡ್ ಮಾಡಬಹುದು. ಅದನ್ನು ಬಿಟ್ಟು 6 ತಿಂಗಳಂದ್ರೆ ಜುಲೈನಲ್ಲಿ ಬರೋ ಸೆಷನ್ನಲ್ಲೂ ಕೂಡ ಅವ್ರು ಇರಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ 6 ತಿಂಗಳು ಅಂತಂದ್ರೆ 180 ದಿನಗಳ ಕಾಲ ಅವರು ಸದಸ್ಯರಾಗಿ ಇರೋದಿಲ್ಲ. ಹಂಗಿದ್ದ ಮೇಲೆ ಆ ಸ್ಥಾನವನ್ನ ಬೇರೆಯವರು ತುಂಬಬೇಕಾಗತ್ತೆ. ಅದನ್ನ ನೀವು ಡಿಕ್ಲೇರ್ ಮಾಡಬೇಕು. ಮಾಡ್ಲಿಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲೀಗಲ್. 4% ಹೇಳ್ಬಿಡ್ತೀನಿ. 4% ರಿಸರ್ವೇಶನ್ ಬಗ್ಗೆ ನಿನ್ನೆನೂ ನಾನು ಗೌರವಾನ್ವಿತ ದೂರದರ್ಶನ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡಿದ್ದೆ. ಸಂವಿಧಾನಕ್ಕೆ ಅಗೌರವ ಆಗಿದೆ, ಸಂವಿಧಾನವನ್ನ ವೈಲೇಟ್ ಮಾಡಿದ್ದಾರೆ ಅಂತ ನನಗೆ ಅವರು ಕನ್ವಿನ್ಸ್ ಆಗಿದ್ದಾರೆ ಅಂತ ತಿಳಿಸುತ್ತೆ. ನನಗಿರುವಂತಹ ವಿಶ್ವಾಸದ ಪ್ರಕಾರ ನನಗೆ ಈ ಬಿಲ್ ಏನು ಇಲ್ಲಿ ಪಾಸ್ ಮಾಡಿದ್ದಾರೆ ಅದು ಗವರ್ನರ್ ಆಫೀಸಲ್ಲಿ ಪಾಸ್ ಆಗಲ್ಲ. ಯಾಕಂದ್ರೆ ಇದು ಸಂವಿಧಾನದ ವಿರುದ್ಧವಾಗಿರುವಂತಹ ನಡವಳಿಕೆ. ಅದನ್ನ ನಾನು ಗವರ್ನರ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅಂತ ಈಗ ನಾನು ಕೇಳ್ತಾ ಇದ್ದೀನಿ. ಈಗ ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಸಭೆಯಲ್ಲಿ ಉದ್ಘಾಟನೆಯಲ್ಲಿ ಭಾಗವಹಿಸಂಗಿಲ್ಲ, ಸಂಬಳ ತಗೊಳಂಗಿಲ್ಲ. ಬಿಡಿ, ಸಂಬಳ ತಗೊಂಡಿದ್ರೆ ಪರವಾಗಿಲ್ಲ, ಲೆಟರ್ ಕೊಡಂಗಿಲ್ಲ ಅಂತ ಹೇಳಿದ್ದಾರೆ. ಲೆಟರ್ ಕೊಡಂಗಿಲ್ಲ ಅಂತ ಮತ್ತೆ ಏನ್ಕೋಬೇಕು? ಅದರಲ್ಲಿ ನಮ್ಮ 3 ಜನ ಅದರಲ್ಲಿ ಬೆಂಗಳೂರವರು ಇದ್ದಾರೆ. ಅದಕ್ಕೆ ಅವರಿಗೆ ಬೆಂಬಲವಾಗಿ, ನಮ್ಮ ಶಾಸಕರಿಗೆ ಬೆಂಬಲವಾಗಿ ನಾವು ಈ ಸಭೆಯನ್ನ ಬೈಕಾಟ್ ಮಾಡಿದ್ದೇವೆ. ಅಶೋಕ್ ಸರ್, XMU ರಮೇಶ್ ಬಾಬು ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ನಿಮ್ಮ ಮೇಲೂ ಕ್ರಮ ಕೈಗೊಳ್ಳಬೇಕು ಸ್ಪೀಕರ್ ಅಂತ ಹೇಳಿದ್ದಾರೆ. ವೆಲ್ಕಮ್. ಬಹಳ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ನನ್ನೇ ಮಾಡಿದ್ರೆ ಬಹಳ ಚೆಂದಾಗಿತ್ತು. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಯಾವುದು? ಮಾಧ್ಯಮದಲ್ಲಿ 4% ರಿಸರ್ವೇಶನ್ ಸಂವಿಧಾನ ಬದಲಾವಣೆ ಮಾಡಲಿಕ್ಕೂ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಿದ್ದಾರೆ. ರಾಷ್ಟ್ರಮಟ್ಟದ ಸುದ್ದಿ ಆಗ್ತಿದೆ. ಬಿಜೆಪಿ ಪ್ರಸ್ತಾಪ ನೋಡಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಾಗಲೇ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೇಳಿಬಿಟ್ಟು ಈಗ ನಾನು ಹೇಳಿಲ್ಲ ಅಂತ ಡಬಲ್ ಸ್ಟ್ಯಾಂಡರ್ಡ್ ಯೂ-ಟರ್ನ್ ನೋಡಿದ್ದಾರೆ. ಈ ಯೂ-ಟರ್ನ್ ನಡೆಯಲ್ಲ. ಈ ಯುಗ ಇದೆಯಲ್ಲ, ಇದು ಎಲೆಕ್ಟ್ರಾನಿಕ್ ಯುಗ. ಇದರಲ್ಲಿ ಯೂ-ಟರ್ನು ಬ್ಯಾಕ್ ಟರ್ನು ಯಾವುದು ನಡೆಯಲ್ಲ. ಆದ್ರಿಂದ ಅವರು ಸಂವಿಧಾನದ ಬದಲಾವಣೆ ಮಾಡಿದ್ದೀನಿ ಅಂತ ಹೇಳಿರೋದೇ ದೊಡ್ಡ ಅಪರಾಧ ಮಾಡ್ತೇವೆ. ಯಾಕೆಂದ್ರೆ ಈ ದೇಶದಲ್ಲಿ ಸಂವಿಧಾನವನ್ನ ಹೈಯೆಸ್ಟ್ ಬದಲಾವಣೆ ಮಾಡಿದವರು ಕಾಂಗ್ರೆಸ್ ಅವರು. ಹೈಯೆಸ್ಟ್ 150 ಸರಿ ಮಾಡಿರ್ಬೇಕಾ? ಇಲ್ಲ, 78 ಅದು ಅಂದಾಜು ತಿದ್ದುಪಡಿಗಳು. ಮೋದಿಯವರು ಮಾಡಿರೋದು 4 ತಿದ್ದುಪಡಿ. ಅದರಿಂದ ಕಾಂಗ್ರೆಸ್ ಅವರು ನಮ್ಮವ್ರು ಯಾರನ ಒಬ್ರು ಮಾತಾಡಿದ್ಕೆ, ಕಾರವಾರದವರು ಒಬ್ರು ಮಾತಾಡಿದ್ಕೆ ದೊಡ್ಡ ವಿಚಾರ ಮಾಡಿದ್ರಿ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ, ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇದಾದ್ಮೇಲೆ ಮಾತಾಡ್ಬೋದು ಆರಾಮ್ಸೆ. ಇದೆಲ್ಲ ಎತ್ತಿಸ್ತೀನಿ, ಮೈಕೆಲ್ಲ ಫುಲ್ ಮಾತಾಡಿ ಆರಾಮ್ಸೆ. ಇವತ್ತೇನು ಪ್ರೆಸ್ ಮೀಟ್ ವಿತ್ ತಗೊಂಡ್ಬಿಡ್ರಪ್ಪ ಎಲ್ಲ.